चलो 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 लेट्स गो. हेलो हाय नमस्कार ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ದ ಚಾನೆಲ್. ಫಸ್ಟ್ ಟೈಮ್ ಅಮ್ಮ ಮಗ ಹೊರಟಿದ್ದೀವಿ ಆಯ್ತಾ. ಮಾಲ್ ಆಫ್ ಏಷ್ಯಾಗೆ ಹೋಗ್ತಾ ಇದ್ದೀನಿ ನಾನು. ಸೊ ಅಮ್ಮನಿಗಂತೂ ಭಯ, ಓ ಪಾಪು ಮಾತ್ರ ಹಿಂದ್ಗಡೆ ಹೂಸ್ ಗೋಣ ಮಾನಿಟರ್, ಬಟ್ ನೋ ವರೀಸ್, ನಾನು ಸೇಫ್ ಆಗಿ ಪಾಪುನ ಐ ಹ್ಯಾವ್ ಮೇಡ್ ಶೋರ್ ಹಿಸ್ ಸೇಫ್. ಹೆಡ್ ಕೂಡ ಮೂವ್ ಆಗ್ದಂಗೆ ಅಲ್ಲಿ ಕ್ಲಾತ್ನ ಇಟ್ಟಿದ್ದೀನಿ. ಸೊ ಇಫ್ ಈ ಕ್ರೈಸ್ ಐ ನೋ, ಬಟ್ ನನ್ನ ಪ್ರಕಾರ ಹಿಲ್ ಸ್ಲೀಪ್ ಅಂತ. ಸೊ ಹೊರಡುವ ಆ್ಯಂಡ್ ಅಲ್ಲಿ ದೀಪವ್ರನ್ನ ಮೀಟ್ ಮಾಡಬೇಕು. ಸೊ ಇಟ್ಸ್ ಗೋಣ ಬಿ ಕಪಲ್ ಡೇಕ್ಕಿಂತ ಫ್ಯಾಮಿಲಿ ಡೇ. ನಾನು ನನ್ನ ಯಜಮಾನ್ರು ಆ್ಯಂಡ್ ಮೈ ಚಿಕ್ಕ ಪಾಪೂಸ್. ಪಾಪು ಪಾಪು ಜೋಜಾ ಇಸ್ ದೇರ್. ಗುಡ್, ಫೀಲ್ಸ್ ನೈಸ್. ನಾನಿವತ್ತು ಚೆನ್ನಾಗಿ ರೆಡಿ ಆಗಿದ್ದೀನಲ್ಲ. ಅಮ್ಮ ಹೇಳೋದು, ಅಮ್ಮನಿಗೆ ಇವತ್ತು ಫುಲ್ ಖುಷಿ. ನನ್ನಮ್ಮ ಹೇಳೋದು ಪಾಪು ಹತ್ರ, ನಿಮ್ಮ ಅಮ್ಮಂಗೆ ಇವತ್ತು ಫುಲ್ ಖುಷಿ, ಪಪ್ಪನ ಜೊತೆ ಹೊರಗಡೆ ಸುತ್ತಾಡಕ್ಕೆ ಹೋಗೋದಲ್ವಾ, ಅದಕ್ಕೆ ಹೆಂಗೆ ರೆಡಿ ಆಗಿದ್ದಾರೆ ನೋಡು ಅಮ್ಮ, ಫುಲ್ ಸ್ಟೈಲ್ ಆಗಿ. ಬಿಕಾಸ್ ನಾನು ಯಾವಾಗಲೂ ಈ ಥರ ರೆಡಿ ಆಗಲಿಲ್ಲ. ಅಂದರೆ ಟ್ರಿಪ್ಗೆ ಹೋದಾಗೆಲ್ಲ ಆಗ್ತೀನಿ, ಇಲ್ಲ ಅಂದರೆ ನಾನು ಮನೆಯಲ್ಲೇ ಕ್ಯಾಶುವಲ್ ಸಿಂಪಲ್ ಆಗಿರ್ತೀನಿ ಅಲ್ಲ, ಕಂಪ್ಲೀಟ್ ಫಿಟ್ನ ಹಾಕ್ತೀನಿ ನೋಡಿ. ಸೊ ಲೈಕ್ ಓಕೆ ನೈಸ್, ಫೀಲ್ಸ್ ಗುಡ್. ನನಗೆ ಡೆಲಿವರಿ ಆದ ಫಸ್ಟ್ 2-3 ಮಂತ್ಸ್ ಒಂಚೂರು ಸ್ಕಿನ್ ಕೇರ್ ಮಾಡೋದಕ್ಕೆ ಮನಸ್ಸಿರಲಿಲ್ಲ, ಏನೂ ಹಾಕ್ತಾರಿಲ್ಲ ಸ್ಕಿನ್ಗೆ, ಏನು ಬೇಡ ಅಂತ ಅನ್ನಿಸ್ತಾ ಇತ್ತು ಲೈಫಲ್ಲಿ ಆ ಥರ. ಬಟ್ ಥಿಂಗ್ಸ್ ಆರ್ ಇಂಪ್ರೂವಿಂಗ್ ನಿಧಾನಕ್ಕೆ. ಸೊ ಐಮ್ ಫೀಲಿಂಗ್ ಹ್ಯಾಪಿ. ಹೋಗುವ, ಮಾಡ್ತಿರ್ಬೋದು ನನ್ನ ಪಾಪು ಅಂತ ನನಗೆ ಮೈಂಡಲ್ಲಿ ಅದೇ ಯೋಚನೆ. ಫಸ್ಟ್ ಟೈಮ್ ಅಲ್ವಾ, ಯಾರೂ ಇಲ್ಲ ಅಲ್ವಾ, ಇಲ್ಲಾಂದ್ರೆ ಅಮ್ಮ ಆದರೂ ಇರ್ತಾಯಿದ್ರು ಹಿಂದ್ಗಡೆ. ಸರಿನಪ್ಪ, ಆಮೇಲೆ ಸಿಗ್ತೀನಿ. ಫೈನಲಿ ಬಂದಿದ್ದಾಯ್ತು. ಮಗ ಹಿಂದ್ಗಡೆ ಇದ್ದಾನೆ, ನೋಡೋಣ ಏನ್ ಮಾಡ್ತಾ ಇರ್ಬೋದು ಮಗ ಅನ್ನೋ ಕುತೂಹಲ ನನಗೆ. ನನ್ ಪುಟ್ಟ ಕಂದಮ್ಮ ಏನ್ ಮಾಡ್ತಿರ್ಬೋದು. ನನ್ ಪುಟ್ಟ ಕಂದಮ್ಮ ಪ್ರಪಂಚ ನೋಡ್ತಾ ಇದೆ. ನನ್ ಪುಟ್ಟ ಕಂದಮ್ಮ ಇಸ್ ಸೇಫ್. ಅಮ್ಮ ಸ್ಕೇರ್ಡ್, ಏನಾಗಿರ್ಬೋದು ಕಂದಮ್ಮ, ಏನ್ ಮಾಡ್ತಿರ್ಬೋದು ಅಂತ. ನನ್ನ ಮಗ ಏನ್ ಮಾಡ್ತಾ ಇರ್ಬೋದು ಅಂತ ಯೋಚನೆಯಲ್ಲಿ ನಾನಿದ್ರೆ, ಮಗ ಇಸ್ ಆಲ್ ಫೈನ್. ಬಂಗಾರ ಮಾಲ್ ಹೋಗ್ತೀನಿ ನಮ್ಮ, ವಿ ಆರ್ ಗೋಯಿಂಗ್ ಟು ದ ಮಾಲ್. ಇದು ತೆಗಿಯೋಣ, ಹಾಂ ಇದು ತೆಗಿಯೋಣ ಆಯ್ತಾ ಚಿನ್ನ? ಹಾಂ ಆಯ್ತು, ಅಷ್ಟೇ. ಸಿಂಪಲ್ ಕೆಲಸ, ಸಿಂಪಲ್ ಕೆಲಸ. ಓಕೆ, ನಮ್ಮ ಪಾಪು ಶಾಕ್ಸ್ ನೋಡಿ, ಶಾಕ್ಸ್ ನೋಡಿ ಮಗಂದು. ವೆರಿ ಗುಡ್, ಗುಡ್ ಬಾಯ್, ಗುಡ್ ಬಾಯ್ ನಮ್ಮದು. ನಗು ನೋಡಿ. ಎಲ್ಲರೂ ಬರೀ ಸಿ ಬೇಬಿ ಸಿ ಬೇಬಿ ಸಿ ಬೇಬಿ ಅಂತಿದ್ದಾರೆ ಅವ್ರ ಮಕ್ಕಳಿಗೆಲ್ಲ. ಸೊ ನನಗೆ ಕ್ಯೂಟ್ ಕ್ಯೂಟ್ ಅನ್ನಿಸ್ತಾ ಇದೆ. ಫಸ್ಟ್ ಟೈಮ್ ಅಲ್ಲ ಪಾಪುನ ಕರ್ಕೊಂಡು ನಾನು ಬರ್ತಾ ಇರೋದು. ಈ ಥರ ಎಲ್ಲರೂ ಅಟೆನ್ಷನ್ ಪಾಪು ಮೇಲೆ, ಪಾಪು ಮೇಲೆ, ಪಾಪು ಮೇಲೆ. ನನ್ನ ಮೇಲೆ, ನನ್ನ ಹಸ್ಬೆಂಡ್ ಮೇಲೆ ಇರಲ್ಲ ಇನ್ನು. ಐ ಡೋಂಟ್ ನೋ ನಾನು ಏನಕ್ಕೆ 3rd ಫ್ಲೋರಿಗೆ ಬಂದೆ ಅಂತ. ನನಗೆ ಆ್ಯಕ್ಚುಲಿ ರೆಸ್ಟೋರೆಂಟ್ಸಿಗೆ ಹೋಗಬೇಕು, ಸೊ ಅದಕ್ಕೆ ಬಂದಿದ್ದೀನಿ. ಬಟ್ ಇಲ್ಲಿ ತುಂಬ ಜನ ಇದ್ದಾರೆ, ಹುಡುಕುವ. ಎಲ್ಲಿಗೆ ಹೋಗೋದು ನೋಡ್ತಾ ಇದ್ದೀನಿ, ಬಿಕಾಸ್ ಒಂದು ಸ್ವಲ್ಪ ಕಮ್ಮಿ ಜನ ಇರೋ ಕಡೆ ಹುಡ್ಕೋಣ ಅಂದರೆ ಎಲ್ಲ ಕಡೆ ಜಾಸ್ತಿ ಜನನೇ ಇದ್ದಾರೆ. ಎಲ್ಲ ಕಡೆ ವೇಟಿಂಗ್ ಬೇರೆ ಇರ್ಬೋದು ಇವತ್ತು. ಎಲ್ಲೋಗುವ ನಾವು ಇಶಾರಕ್ಕೆ ಹೋಗುವ. ಇಶಾರ ಮುಂದೆ ನಿಂತಿದ್ದೀನಿ, ಬಟ್ ದೀಪು ಅಂದರು ಇಶಾರ ಬೇಡ ಅಂತ. ಸೊ ಈಸ್ ಡೌನ್ ಅಂತೆ. ಅವ್ರು ಬಂದಿದ ತಕ್ಷಣ ಹೋಗುವ. ಹೊಟ್ಟೆ ಅಶ್ವಾಗ್ತಾ ಇದೆ, ಎಲ್ಲೂ ಹೋದ್ರೂ ವೇಟಿಂಗ್ ಜಾಸ್ತಿನೇ ಇದೆ. 2:15. ನಮ್ಮ ಪಾಪು ಏನು ಮಾಡ್ತಾ ಇದೆ ಲೆಟ್ಸ್ ಸಿ. ಹಲೋ 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 ಹಾಯ್ ಹಲೋ. ನಿದ್ದೆ ಬರ್ತಿದ್ಯಾ? ಅಯ್ಯೋ ಸ್ಲೀಪಿ, ನಿದ್ದೆ. ಎಲ್ಲಾದರೂ ಹೋಗೋಣ. ನನಗೆ ಜನ ಎಲ್ಲ ಕಡೆ ಜಾಸ್ತಿ ಇದ್ರಂತ ನಾನು ಇಲ್ಲಿ ಬಂದೆ. ಬಟ್ ಎಲ್ಲ ಕಡೆ ಏನು ಗೊತ್ತಾ,
ವೇಟಿಂಗ್ ಇದೆ ತುಂಬ, ಸಂಡೇ ಅಲ್ವಾ, ಸಖತ್ ವೇಟಿಂಗ್ ಇದೆ. ಬೆಸ್ಟ್ ರೆಸ್ಟೋರೆಂಟ್ ಇನ್ ಫೀನಿಕ್ಸ್ ಮಾಲ್ ಆಫ್ ಏಷ್ಯಾ. ಈ ಥರ ನನ್ನ ಯಜಮಾನ್ರು ಹುಡ್ಕೋದಾಯ್ತಾ, ಬೆಸ್ಟ್ ರೆಸ್ಟೋರೆಂಟ್ ಅಂತ ಹಾಕೋದು, 4 ಸ್ಟಾರ್ ಮೇಲೆ ಎಬ್ಬಾವ್ ಇರಬೇಕು, ತುಂಬ ಜನ ರೇಟಿಂಗ್ಸ್ ಕೊಟ್ಟಿರಬೇಕು, ಆಮೇಲೆ ಅವ್ರು ಸೆಲೆಕ್ಟ್ ಮಾಡ್ತಾರೆ. ನೀವು ಪಾಪುನ್ ನೋಡಿದ್ರಿ, ನಿಮ್ಮ ಹೆಂಡ್ತಿನ ನೋಡಿದ್ರಾ? ನೋಡಿದೆ, ಬಂದ ತಕ್ಷಣ ನೀನೇ ಅಲ್ಲ ಫಸ್ಟ್ ನೋಡಿದ್ದು. ಹೊಟ್ಟೆ ಹಶ್ವಾಗ್ತಾ ಇದೆ ಬೇಬಿ. ಹಾಂ ಹೋಗೋಣ ಈಗ. ದಿಸ್ ವಾಸ್ ಲೈಕ್ ಅ ಡ್ರೀಮ್. ನಾನು, ನನ್ನ ಗಂಡ, ನನ್ನ ಪಾಪು 3 ಜನ ಸುತ್ತಾಡಬೇಕು ಅಂತ. ಇಟ್ಸ್ ಹ್ಯಾಪನಿಂಗ್ ಅಲ್ಲ? ವಾಸ್ ಇಟ್ ಯೋರ್ ಡ್ರೀಮ್ ಟು? ಯೂಶಲಿ ಟ್ರಾವೆಲಿಂಗ್, ಐ ಮೀನ್ ಈ ಥರ ಬರೋದೇನು ನನ್ನ ಡ್ರೀಮ್ ಅಲ್ಲ, ಚೆನ್ನಾಗಿ ಅನ್ನಿಸ್ತು ಅಲ್ವಾ? ಇಲ್ಲಿ ಹೋಗೋಣ, ಕೆಫೆ ಸೈಲೆಂಟ್ ಆಗಿದೆ, ಹೋಗಿ ಟ್ರೈ ಮಾಡುವ, ಜಾಗ ನೋಡೋಣ. ಅಲ್ಲಿ ಜಾಸ್ತಿ ಜನ ಇದ್ರೆ ಇಲ್ಲೆಲ್ಲ ಬರೋಣ. ಡ್ಯಾಡಿ ಆನ್ ಡ್ಯೂಟಿ, ಡ್ಯಾಡಿ ಆನ್ ಡ್ಯೂಟಿ. ಇಲ್ಲೇ ಬೇಬಿ. ಸ್ಪೆಕ್ಸ್ ತೆಗಿ, ಇಲ್ಲ ಮುರಿದಾಕತ್ತೆ ಕಿತ್ತಿ. This is the first vlog with baby after revealing his face. My goodness. ನೋಡಿ ನೋಡಿ. ಎಣ್ಣೆ ನಮ್ಮ ಜೊತೆ ಪ್ರತಿ ಸತಿ ಯಾರಾದರೂ ಇರ್ತಾರಲ್ವಾ, ಇವತ್ತು ಫಸ್ಟ್ ಇಟ್ಸ್ ಜಸ್ಟ್ ಆಚೆ ಓಡಾಡ್ಸ್ಕೊಂಬರಲ್ಲ, ಆಚೆ ಅಂಗಡಿನ 800 ರೂಪಾಯಿಗೆ ಬರೀ 4 ಬಂದಿದೆ. ಇದನ್ನು ತಿನ್ನಬೇಕಾದ್ರೆ ಒಂದೊಂದಕ್ಕೆ ಎಷ್ಟು ಬೇಬಿ? 200 ರೂಪಾಯಿ. ಯೋಚನೆ ಮಾಡಿ ತಿನ್ಬೇಕು ಒಂದೊಂದನ್ನು. 200 ರೂಪಾಯಿ. ದೇವ್ರೆ, ನಾನೊಂದು 8 ಪೀಸ್ ಇರುತ್ತೆ ಅಂದ್ಕೊಂಡಿದ್ದೆ ಬೇಬಿ. ನಾನು 8 ಪೀಸ್ ಬರುತ್ತೆ ಅಂದ್ಕೊಂಡೆ. ಅದೇ ಭಾಳ ಕಮ್ಮಿ ಆಯ್ತಲ್ಲ. ಕಮ್ಮಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ, ಜಾಸ್ತಿ ಇದ್ದರೆ ಕ್ವಾಂಟಿಟಿ ಟೇಸ್ಟ್ ಮಜಾ ಬರುತ್ತೆ. ನಮ್ಮ ಅಮ್ಮಂದು ಆಲ್ರೆಡಿ ಒಂದು 3 ಸತಿ ಕಾಲ್ ಬಂದಾಯ್ತು. ಮರ್ತೇ ಹೋಗಿದೆ ಸೂಶಿ ಹೆಂಗೆ ತಿಂತಾ ಇದ್ನಂತ ನಾನು. ಬೇಬಿ ಎಕ್ಸಲೆಂಟ್ ಆಗಿದೆ, ಬೇರೆ ಲೆವೆಲ್. Yum. Salad. Salad. He's smiling. He's happy. You're happy. Baby, small baby. Small baby. Tiny baby. Amma will eat. Amma will eat. It's sweet? No, ma'am. Thank God. ಪಾಪುನ ಎತ್ಕೊಳ್ಳೋಣ ಅಂತ ಅಳ್ತಾ ಇದೆ ಅಲ್ಲ, ಅದ್ರಾಗೆ ಸೌಂಡ್ ಮಾಡ್ತಾ ಇದೆ, ಅದಕ್ಕೆ ಬೋರ್ ಆಗಿದೆ. ಇದು ಸ್ಟಿಕ್ಕಿ ರೈಸ್ ವಿತ್ ಚಿಕನ್ ಆ್ಯಂಡ್ ವೆಜಿಟೇಬಲ್ಸ್, ಡಬಲ್ ಸ್ಪೈಸಿ ಬೇಬಿ. ಇಟ್ಸ್ ಟೂ ಸ್ಪೈಸಿ. ಈ ಥರ ಫಾರ್ 1 year old 6 to 9 months ಬೇಬಿ ಬಾಯ್. ಲುಕ್ ಎಟ್ ದಿಸ್. ಈ ಥರ ಸ್ಟೈಲಿಶ್ ಆಗಿರೋ ಬಟ್ಟೆ ಇದೆ ಹುಡುಗಿರಿಗೆ. ಹೀ ಈಸ್ ಆಲ್ಸೋ ಲೈಕಿಂಗ್ ಇಟ್. ಸಿ, ಬೇಕು ಅಂತೆ. ಬೇಕಾ ನಿಮ್ಗದು? 9 to 12 months ತಗೊಳ್ಳ? 6 to 9 ತಗೊಳ್ಳ? ನೈಸ್ನಾ? ತಗೊಳ್ಳೋಣ. ಆ್ಯಕ್ಚುಲಿ ವಿಡಿಯೋದಲ್ಲಿ ಒಂಥರ ಬೇರೆನೇ ಇದೆ ಕಲರ್. ವಿಡಿಯೋದಲ್ಲಿ ಗೊತ್ತಾಗಲ್ಲ, ರಿಯಲ್ ಆಗಿ ಸಖತ್ತಾಗಿದೆ. ಎಷ್ಟಿದಕ್ಕೆ? ದಿಸ್ ಇಸ್ 1300. ಮಗ ಹುಟ್ಟಿದಾಗಿಂದ ಇವತ್ತಿಗೆ 5 months. ಇಟ್ಸ್ ಇಸ್ ಫಸ್ಟ್ ಶಾಪಿಂಗ್ ಫಾರ್ ಬೇಬಿ ಅಲ್ಲ? ಇಲ್ಲ, ಮದರ್ಸ್ ಡೇಗೆ ಮಾಡಿದ್ನಲ್ಲ. ಓ, ಮದರ್ಸ್ ಡೇ ಮಾಡಿದ್ರಲ್ಲ. ಎಸ್ ಎಸ್, ಅವಾಗ ಅಂಗಡಿಗೆ ಬಂದು ತಗೊಂಡಿದ್ದೆ ಫಸ್ಟ್ ಅಲ್ಲ? ನಾನು
ನನಗೆ ಆಸೆ ಇತ್ತು, ಹೇಳಿದ್ನಲ್ಲ ನಿಮಗೆ ಟುಡೇ ನೀವು ತಗೋಬೇಕು ಅಂತ ಪಾಪುಗೆ. ಈಸ್ ಆಲ್ವೇಸ್ ಬ್ಯುಸಿ ಅಲ್ವಾ, ಅಥವಾ ಕೆಲಸದಿಂದ ಬರಬೇಕಾದ್ರೆ ಲೇಟ್ ಆಗುತ್ತೆ. ನಾನು ಏನು ಹೋಗಿ ಶಾಪಿಂಗ್ ಮಾಡಲ್ಲ, ಎಲ್ಲ ಆನ್ಲೈನಿಂದನೇ ಮಾಡೋದು ಅಷ್ಟೇ. ಬಟ್ ಇದು ಫಸ್ಟ್ ಟೈಮ್ ಖುದ್ದಾಗಿ ಬಂದು ಮಾಡ್ತಾ ಇರೋದು. ನೈಸ್. ಪಾಪಾಸ್ ಗಿಫ್ಟ್ ಚಿನ್ನಿಗೆ ಹೊಸ ಬಟ್ಟೆ, ಚಿನ್ನಿಗೆ ಕಂದ ಮದರ್ ಕೇರ್ ಇಸ್ ಸೋ ಎಕ್ಸ್ಪೆನ್ಸಿವ್, ಬಟ್ ಚೆನ್ನಾಗಿರೋ ಬಟ್ಟೆ ಇದೆ, ಕ್ವಾಲಿಟಿ ಇದೆ. ಹಾಂ ನಾವು ಆ್ಯಕ್ಚುಲ್ ಬಂದಿರೋ ಮೇನ್ ರೀಸನ್ನೇ ಬೇರೆ, ಅದನ್ನು ಮಾಡೋಣ ಫಸ್ಟ್. ಟೈಮ್ ಆಯಿತು. ಚಲೋ ಬೇವಿ. ಇವತ್ತು ನಾವು ಬಂದಿರೋದು ಆ್ಯಕ್ಚುಲಿ ಫ್ಯಾಮಿಲಿಗೋಸ್ಕರ ಏನೋ ತಗೋಬೇಕು ಅಂತಲ್ಲ, 4 ಗಿಫ್ಟ್ ತಗೋತಾ ಇದ್ದೀವಿ. ಒಂದಲ್ಲ 4 ಗಿಫ್ಟ್, ರೈಟ್? ಮಗಂಗೆ ನಿದ್ದೆ ಬರ್ತೈತೆ. ಏನು ಬೇಬಿ? ಸ್ಲೀಪಿಂಗ್, ಫೈನಲಿ ಸ್ಲೀಪಿಂಗ್. ಪಾಪು ಚಾರ್ಜ್. ನಮ್ಮ ಅಣ್ಣನಿಗೆ ಬರ್ತ್ಡೇ ಬರ್ತಾ ಇದೆಯಲ್ಲ, ಸೊ ಐಮ್ ಥಿಂಕಿಂಗ್ ಅಲ್ಲಿ ಬೈ ಸಮಥಿಂಗ್ ಅಂತ. ಹೆಂಗಿದೆ ಈ ವಾಚ್? ಪ್ರೀಮಿಯಮ್ ಆಗಿದೆಯಾ? ನಾಟ್ ಗ್ರೇಟ್. ಓಕೆ. ಸ್ಕ್ವೇರ್ ತುಂಬ ರೇರ್ ಅಲ್ಲ, ರೌಂಡ್ ಅದೇ ಸಿಗುತ್ತೆ. ಅದೇ ಸೊ ಬೇರೆ ತೋರಿಸಿ ಅಂತೆ ಗೋಲ್ಡಲ್ಲಿ ಮೆನ್ ಕಲೆಕ್ಷನ್ಸ್. ಯಾಕೆ ಚೆನ್ನಾಗಿದೆ ಇದಷ್ಟರಲ್ಲಿ. ಬಟ್ ಇದೊಂಥರ ಗ್ರೀನ್ ಡಯಲ್ ಆಗಿ ಚೆನ್ನಾಗಿ, ಗ್ರೀನ್ ಅಲ್ಲ ಬ್ಲೂ ಡಯಲ್ ಇನ್ನ ಒಂದು ವೆರಿ ರೇರ್ ಒನ್. ಇದು ಈ ಥರ ಗ್ರೀನ್ ಡಯಲ್ ಇದೆ ಅಲ್ಲ? ಇದೆ ಬಟ್ ಯಾವುದು? ದಟ್ ಒನ್. ಐ ಹೋಪ್ ಮೈ ಬ್ರದರ್ ವಿಲ್ ಲೈಕ್ ಯುವರ್ ಚಾಯ್ಸ್. ಇಟ್ಸ್ ಒನ್ ಇನ್ ಗ್ರೀನ್ ಡಯಲ್, ಒನ್ ಇನ್ ಬ್ಲೂ. ನನಗೂ ಇದಿಷ್ಟ ಆಯಿತು. ಲುಕ್ಸ್ ವೆರಿ ಡಿಫ್ರೆಂಟ್. ನನ್ನ ಜೊತೆ ಸೇರಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ನನ್ನ ಅಣ್ಣನಿಗೆ ಅವ್ರಿಗೆ ಆಗುತ್ತೆ ಸರ್, ಅವ್ರಿಗೆ ಆಗುತ್ತೆ, ಡೋಂಟ್ ವೆರಿ ಸರ್ ಅಂತ ಅಂತಾರೆ. ಆ್ಯಕ್ಚುಲಿ ನಮ್ಮ ಅಣ್ಣಂಗಾದರೆ 2 ತೆಗಿಬೇಕು, ದೀಪಗಾದರೆ 3 ತೆಗಿಬೇಕಾಗಿತ್ತು. ಇವರು ಹಾಂ ಸರ್ ನಾನು 3 ತೆಗೆದು ಬರ್ತೀನಿ ಅಂತ. ಫುಲ್ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿರೋ ಸರ್ವಿಸ್ಗೆ. ಆಫ್ಕೋರ್ಸ್ ಇದು ಫಾದರ್ಸ್ ಡೇಗೆ ಗಿಫ್ಟ್. ಅಮ್ಮಂಗೆ ಹೇಳು, ಯಾಕಂದ್ರೆ ಅವರೇ ಖುಷಿ ಹೇಳು, ಜಾಸ್ತಿ ಕೊಟ್ಟು ನೀನು ತುಂಬ ಹೇಳು. ನಿಮ್ಮ ಅಮ್ಮಂಗೆ ಮಾತ್ರ ಹೇಳು, ಬೇರೆ ಯಾರಿಗೆ ಹೇಳು. ಪಾಪ ಹಿ ಡಸಂಟ್ ನೋ ಇದು ಅವ್ರಿಗೆ ಅಂತ. ಇವತ್ತು ನಾವಿಬ್ರು ಹೊರಗಡೆ ಬಂದಿರೋಂಥ ಮೇನ್ ರೀಸನ್ ಏನು? ಶಾಪಿಂಗ್. ಏನು ಶಾಪಿಂಗ್? ಯಾರಿಗೆ? ವಾಚ್ ಒಂದು, ಆಮೇಲೆ ನನಗೆ ಬಟ್ಟೆ. ಬಂದಿದ್ದೀವಿ, ವಿಲ್ ಡೂ ಇಟ್ ಇನ್ ಬಲ್ಕ್ ಅಂತ. ಇವರ ಫೇವ್ರೆಟ್ ಸ್ಟೋರ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ವ್ಯಾನ್ಯೂಸೇನ್, ಲೂಯಿ ಫಿಲಿಪ್, ಅಲನ್ ಸೋಲಿ ಬೇಕಾ ಬೇಡ? ಫಸ್ಟ್ ಇಲ್ಲಿ ಅಂತೆ ನೋಡುವ. ಲಾಸ್ಟ್ ಟೈಮ್ ಕಲೆಕ್ಷನ್ಸ್ ಚೆನ್ನಾಗಿ ತಗೊಂಡಿದ್ರಿ, ಆ ಥರದೇ ತಗೊಳ್ಳಿ, ವೆರಿ ಯುನೀಕ್ ಒನ್ಸ್. ನಾವು ಬ್ಲೂ ತಗೊಂಡಿದ್ದು ಇನ್ನೂ ಹಂಗೆ ಇದೆ ಅಲ್ಲಿ ಅಲ್ವಾ? ದಟ್ಸ್ ಓಲ್ಡ್ ಒನ್, ದಟ್ಸ್ ಕ್ವೈಟ್ ಓಲ್ಡ್. ಕ್ಯಾನ್ ಯು ಶೋ ಸಮ್ ನ್ಯೂ ಕಲೆಕ್ಷನ್ಸ್? ಪಾಪು ಚಾಚ್ ಇದೆರಡು. ಬೇರೆ ಯಾವುದಾದ್ರೂ ಇಷ್ಟ ಆಯ್ತಾ ನಿಮಗೆ? ಟೂ ಗುಡ್. ಬೇಬಿ ಇಸ್ ಕ್ರೈಂಗ್ ಅನ್ಸುತ್ತೆ. ಹೂ ಇಸ್ ಕ್ರೈಂಗ್? ಅಯ್ಯೋ ಅಮ್ಮ 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 ಅಮ್ಮ. ನನ್ನವ್ರು ಯಾರಾದರೂ ಇದ್ದಾರೆ ಅಂತ ಆಗ್ಬೇಕು, ಅದಕ್ಕಷ್ಟೇ. ಸಿ ಅಮ್ಮ ಅಮ್ಮ ಅಮ್ಮ. ಎದ್ದಾಗ ಯಾರೂ ಇದ್ದಿಲ್ಲ. ಕ್ರೈನ್ ಎಲ್ಲೋ ಆಗ್ಬಿಟ್ಟಿದ್ದೀವಿ ಎಲ್ಲರೂ. ಐ ಹಂಗ್ರಿ ಮಮ್ಮ ಟೈ. ಯಾವ್ದು ನಿಮ್ಮದು? ಪ್ಯಾಂಟ್ಸ್ ಒಂದು ಸ್ವಲ್ಪ ನೋಡೋಣ. ಮ್ಯಾಚಿಂಗ್ ಅಲ್ಲ, ಇಲ್ದಿರೋಂಥ ಕಲರ್ಸ್ ನೋಡಿ. ಸೊ ಸದ್ಯಕ್ಕೆ ದೀಪು ಸೆಲೆಕ್ಟ್ ಮಾಡಿರೋಂಥ ಶರ್ಟ್ಸ್ ಯಾವುದು? ಹೋಯ್ತು ನನ್ನ ಕಿವಿದ್ ಬಿತ್ತು. ಅದು ಯಾವುದು? ವಿಚ್ ಒನ್ ಡಿಡ್ ಯು ಲೈಕ್ ದಿಸ್? ಬಟ್ ಒಟ್ಟಿಗೆ ಎಷ್ಟಿದೆ ಪ್ರೈಸ್? 1 2 3 5 6 7 8. ನಾನು ಪಾಪು ಇಲ್ಲಿರ್ತೀವಿ. ಪಪ್ಪ ಬಂದಾಗ ನೋಡೋಣ, ಅಪ್ರೂವ್ಡ್ ಆರ್ ನಾಟ್ ಹೇಳೋಣ ಪಪ್ಪಂಗೆ. ಹೋಯ್ತು. ದೀಪು ಹೇಳಿದ್ರಿ ಕಿವಿ ತೆಗೆದ್ಬಿಡು, ಪಾಪು ಎಳಿತಾ ಇದ್ದೇನೆ. ಬೇಬಿ ನೋ, ದಟ್ಸ್ ನಾಟ್ ಹೌ ಯು ಡೂ ಇಟ್. ಇಟ್ಸ್ ಓಕೆ. ದಿಸ್ ಇಸ್ ಹೌ ಯು ಡೂ ಇಟ್ ಟು ಮಮ್ಮ. ದಿಸ್ ಇಸ್ ಹೌ ಯು ಡೂ ಇಟ್ ಟು ಮಮ್ಮ. ಪಾಪ ಅಲ್ಲ ಅಮ್ಮ, ಅಮ್ಮ ಇಸ್ ಪಾಪ. ನೋ, ದಟ್ಸ್ ನಾಟ್ ಹೌ ಯು ಡೂ ಇಟ್. ಪ್ಲೀಸ್, ಇಟ್ಸ್ ಓಕೆ. ಯು ಡೂ ದಿಸ್ ಟು ಅಮ್ಮ. ಪಾಪ ಅಮ್ಮ. ನೋ ಪುಲ್ಲಿಂಗ್ ಅಮ್ಮ ಸ್ಟೆಪ್. ಅಮ್ಮಂಗೆ ನೋವಾಗುತ್ತಲ್ಲ. ಓಕೆ.
ಗಿಚಿ ಗಿಚಿ ಗೂಸ ಗಿಚಿ ಗಿಚಿ ಗೂಸ ಗಿಚಿ ಗಿಚಿ ಗೂಸ ಗೂಸ ಯಾಕೆ ಹಚ್ಚಿದ್ದು? ಯಾರು ಇದ್ದಿಲ್ಲ ನಿಮ್ಮವ್ರು ಎದ್ದೇಳ್ಬೇಕಾದ್ರೆ ಕತ್ಲೆ ಇತ್ತಾ? ಅಮ್ಮ ಇದ್ಯಾರಲ್ಲಿ ಅಮ್ಮ ಮುಪ್ಪನೇ ಅದೇನು ಜೋಜ ಗಿಚಿ 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 ಗೂಸ 1 2 3 1 2 3 1 2 3 ಇವಾಗ ಪಾಪುದು ಅಜ್ಜಿ ತಾತ ಬರ್ತಾರೆ. ಇಷ್ಟೊತ್ತು ನಾವಿದ್ವಿ. ಅವ್ರಿಗೆ ಹೇಳಿದ್ದೆ ನಾನು, ಪಪ್ಪ ಅಮ್ಮ ಮತ್ತು ತಾತ ಇದೆ ಮನೇಲಿ, 3 ಜನ ಇದ್ದಾರೆ. ಸೊ ಅವ್ರಿಗೆ ಹೇಳಿದ್ದೆ ನಾನು, ನೀವು ಬನ್ನಿ ಕಾಫಿ ಟೀ ಟೈಮ್ಗೆ, ಅಲ್ಲಿ ತನಕ ನಾವೆಲ್ಲ ಇರ್ತೀವಿ ಅಂತ. ಸೊ ಅವರು ಕ್ಯಾಬ್ ಬುಕ್ ಮಾಡಬೇಕಾಗಿತ್ತು ನನಗೆ. ಆವಾಗ ಒಂದ್ಸತಿ ನನ್ನ ಫ್ರೆಂಡ್ ಸಿಕ್ಕಿದ್ರು, ಇನ್ನೊಬ್ಬರು ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಸೊ ಹಂಗೆ ಮಾತಾಡ್ತಾ ನನಗೆ ಮಿಸ್ಸೇ ಆಗೋಯ್ತು ಅದು ಬುಕ್ ಮಾಡೋದು. ಆ್ಯಕ್ಚುಲಿ ಒಂದ್ಸತಿ ಬುಕ್ ಮಾಡಿದ್ದೆ ಆಯಿತಾ, ಬಟ್ ಅವರು ಕ್ಯಾನ್ಸಲ್ ಮಾಡಿದ್ರು ಯಾಕೋ ಓಲಾ ಅವರು. ಮತ್ತು ಅಮ್ಮ ಇನ್ನೊಂದ್ಸತಿ ಕಾದು 40 ಮಿನಿಟ್ಸ್ ವೆಯ್ಟ್ ಮಾಡಿ ಮತ್ತೆ ಕಾಲ್ ಮಾಡಿದ್ರ. ಅವಾಗ ನಾನು ಮತ್ತೆ ಬುಕ್ ಮಾಡಿದೆ. ಇವಾಗ ಇಲ್ಲೇನು ಇದ್ದಾರೆ ಅವರು, ಕಾಫಿ ಟೀ ಟೈಮ್ ಅಲ್ವಾ, ಆಲ್ಮೋಸ್ಟ್ ಒಂದು 5:15 ಆಗಿದೆ ಆಯಿತಾ. ಸೊ ಅವ್ರು ಬಂದಿದ ತಕ್ಷಣ ಫಸ್ಟ್ ಕಾಫಿ ಟೀ, ಮೀನ್ ವೆಲ್ ಇಲ್ಲಿ ದೀಪು ಅವ್ರ ಔಟ್ಫಿಟ್ಸ್ ಬಟ್ಟೆ ಎಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಮುಚ್ಚಿ ಬುಚ್ಚು 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 ಎಂಟರ್ಟೈನ್. ಇನ್ನೇನು ಮಾಡೋಣ, ಏನಾದ್ರು ಎಂಟರ್ಟೈನ್ ಮಾಡಬೇಕು, ಅಟೆನ್ಷನ್ ಕೊಡಬೇಕು, ಇಲ್ಲಾಂದರೆ ಹೂ ಅನ್ನತ್ತೆ. ಸೊ ಎಂಟ್ರೆನ್ಸಲ್ಲಿದ್ದಾರೆ. ಅವ್ರಿಗೆ ಹೇಳಿದ್ದೀನಿ ಇಲ್ಲಿ ಬರೋದಕ್ಕೆ, ಇಲ್ಲಾಂದರೆ ನಾನೇ ಹೋಗ್ತೀನಿ. ನಾನು ವೇಟ್ ಮಾಡಿ ಪುಣ್ಯಕ್ಕೂ ಓಲರ್ ಫೋನ್ ಮಾಡ್ತಾ ಇರುವೆಲ್ಲ, ಫೋನ್ ತೆರ್ ಪೂಜಾರ ಒಡೆ ಬೈತೀನಿ ಮಗ. ಇರ್ಲು ಶಾಪಿಂಗ್ ಬೈತೀನಿ ಮಗ, ಇರ್ಲು ಶಾಪಿಂಗ್ ಬೈತೀನಿ ಅಂದು, ಇರ್ಲು ಶಾಪಿಂಗ್ ಬೈತೀನಿ ಅಂದು ಜೋಜ. ದಾದಗೆ ತಂಡರ್ ಮಗ, ದಾದಗೆ ತಂಡರ್ ಜೋಜ, ಇದು ದಾದಗೆ ತಂಡರ್ ಶಾಪಿಂಗ್. ಇದು ದೀಪು ಮಾರು ದೊಡ್ಡ ಅಂಗಡಿ ಅಂದೆ. ನಿಮ್ಮ ಮೊಮ್ಮಗನಿಗೆ ಆಸ್ಪತ್ರೆ ಹಾಕಕ್ಕೆ. ಹೊಟ್ಟೆ ಆಸ್ಪತ್ರೆಗೆ ಹೋಗಿ ಹಾಕಿ ತೆಗೆದಿರ ಆಯ್ತಾ? ನೋಡ್ತವ್ರೆ, ಇನ್ನೂ ತೆಗೆದಿಲ್ಲ. ಎಷ್ಟು ಟ್ರೈ ಮಾಡಿದ್ರಿ? ಎಲ್ಲ 10 ನನಗೊಂದು 3-4 ತೋರಿಸ್ದಂಗಿದೆ. ಒಂದು 2 ಮಧ್ಯದಲ್ಲಿ ನೀನು ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇದ್ದೆ, ನನಗೆ ಇಷ್ಟ ಆಗಿಲ್ಲ. ನಿನಗೆ ನಾನು ಹೇಳಿಲ್ಲ, ಇದೊಂದು 12ರಲ್ಲಿ ಒಂದು 5 ಬ್ರೌನ್. ಎಷ್ಟೇನಾ? ಅದು 2 ಶರ್ಟು 2 ಪ್ಯಾಂಟ್ ಅಷ್ಟೇನಾ? ಬೇರೆ ಯಾವ್ದು ಇಷ್ಟ ಆಗಿಲ್ವಾ? ತೋರಿಸ್ತೀನಿ ನಿಮಗೆ. ಬೇರೆ ಕಡೆ ನೋಡೋಣ ಬನ್ನಿ. ಅಮ್ಮ ಬಂದರು ಅಂದರೆ ಇವಾಗ ಸ್ವಲ್ಪ ಮಗಳಿಗೆ ರೆಸ್ಟ್. ಹೌದು, ನನಗೆ ಅದೇ ಚಿಂತೆ ಆಗಿತ್ತು. 1 ಗಂಟೆಗೆ ಹೋಗಿದ್ದಾಳೆ, ಪಾಪ ಏನು ಮಾಡ್ತದ, ಮಗಳೇನು ಮಾಡ್ತಾಳೆ. ನಾವು ಸಖತ್ ಆರಾಮಾಗಿದ್ವಿ ಅಲ್ಲ ಗೈಸ್. ಹಾಗಂತ ಅವ್ರು ಹೇಳ್ತಾರೆ, ನಮ್ಮೊಂದು ಮನಸ್ಸಲ್ಲಿ ಇರ್ತದಲ್ಲ, ಏನು ಮಾಡ್ತಾರೆ, ಎಲ್ಲೋ ಫಾರಿನ್ ಕರ್ಕೊಂಡು ಹೋಗುತ್ತಾರೆ, ಅವ್ರ ಕಾರಿಂದ ಓಡ್ತಾ ಬರ್ತಾರೆ. ಒಬ್ಳೇ ಪಾಪನ್ ಕರ್ಕೊಂಡು ಬಂದಾಳೆ. ಅದೊಂದು ಸ್ವಲ್ಪ ಬೇಜಾರಾಯ್ತು. ಅಯ್ಯೋ ಪಾಪ, ಹಿಂದೆ ಒಬ್ಬನೇ ಕೂತಿದ್ದಾನೆ, ಹೇಗೆ ಕೂತಿದ್ದಾನೆ, ಅಳ್ತಾನ. ಇವಳೊಬ್ಬಳೇ ಡ್ರೈವ್ ಮಾಡಿಕೊಂಡು ಪಾಪ ಹಿಂದೆ ಇದ್ದಾಗ ನಂಗೆ ಸ್ವಲ್ಪ ಭಯ ಮುಟ್ಟೋ ತನಕ. ಆಮೇಲೆ ತಲುಪಿದ್ವಿ ಆರಾಮ್. ನಾನು ಧೈರ್ಯದಲ್ಲಿದ್ದೆ, ನನಗೇನು ಭಯ ಆಗಿಲ್ಲ. ಅವಳಷ್ಟು ಧೈರ್ಯ ನನಗಿಲ್ಲ. ಸೊ ಇವ್ರು ನನ್ನ ಕಾರಿಂದನೇ ಬರ್ತಾ ಇದ್ರು, ಬಾಯ್ ಬಾಯ್ ಪಾಪು ಪಾಪು ಪಾಪು. ನಾವೆಲ್ಲಿ ಫಾರಿನ್ ಓಡೋಗ್ತಾ ಇದೀವ. ಅಂದರೆ ಪಾಪ ಹಿಂದೆ ಇವಳು ಮುಂದೆ ಇದ್ರಲ್ಲ, ಹತ್ರ ಯಾರು ಇರಲಿಲ್ಲ ಪಾಪ ಹತ್ರ. ಯಾವಾಗಲೂ ನಾನು ಇಲ್ಲದ್ರೆ ಅವಳ ಹತ್ತೆ ಇರ್ತಾರೆ. ಫಸ್ಟ್ ಟೈಮ್ ಪಾಪ ಒಬ್ಬನೇ ಕೂತು ಹೋಗಿದ್ದಾನೆ ಪಾಪ ಹಿಂದಿನ ಸೀಟಲ್ಲಿ. ಅದಕ್ಕೆ ಹೇಳಲಿಕ್ಕೂ ಬರ್ದಿಲ್ಲ, ಅಮ್ಮ ನಾನು ಮುಂದೆ ಬರಲ್ಲ ಹಿಂದೆ ಬರಲ್ಲ. ಪಾಪು ಮುಂದೆ ಬರಂಗಿಲ್ಲ, ಹಿಂದೆನೇ ಅದೇ ರೀತಿನಲ್ಲಿ ಕೂರಬೇಕು ಫಾರ್ ಹಿಸ್ ಸೇಫ್ಟಿ. ಇಷ್ಟ ಆಯ್ತಾ ಕಂದಮ್ಮಂಗೆ? ಹಾಂ, 13 ಇಷ್ಟ ಆಯ್ತು ನನಗೂ. 2 ಸೇಮ್ ಕಲರ್ ಗೈಸ್. ಏನಾದರೂ ವ್ಯತ್ಯಾಸ ಇದೆಯಾ ನೋಡಿ. ಆದರೂ ಅವ್ರಿಗೆ 2 ಬೇಕಂತ, ಸ್ವಲ್ಪ ವ್ಯತ್ಯಾಸ ಇದೆ, ಇರಲಿ ಬಿಡಿ. ಚೇಂಜ್ ಇದೆ ಬಟ್. ಹಾಂ, ಇದೆರಡರಲ್ಲಿ ಯಾವುದು? ನೀನೇ ಡಿಸೈಡ್ ಮಾಡಿ. I like both, but which one do you like the most? You like the collections? This is very nice. ವೆರಿ ನೈಸ್ ಅಲ್ವಾ? ಸೊ ಆಯ್ಕೆ ಮಾಡಿರೋದೆಲ್ಲ ಚೆನ್ನಾಗಿದೆ. ಸೊ ಇಲ್ಲಿಂದ ನೆಕ್ಸ್ಟ್ ಸ್ಟೋರ್ ಯಾವುದು? ಅಲ್ಲೊಂದ್ಸಲಿ ಪಕ್ಕದಲ್ಲೇ ಅಲ್ಲಿ ಚೆನ್ನಾಗಿದೆ, ಟ್ರೈ ಮಾಡೋಣ. ಓಕೆ, ಇದು ಬಿಲ್. ಆರ್ ಯು ಹ್ಯಾಪಿ? ಎಸ್ ಎಸ್. ಶೋ ಯೋರ್ ಹ್ಯಾಪಿನೆಸ್. ಇನ್ ದಿಸ್ ಹ್ಯಾಪಿನೆಸ್ ನಂಗೊಂದು ಕಾಫಿ ಸಿಗ್ಬೋದೇ ಇವಾಗ? ಹೋಗೋಣ. 60,000 ಶಾಪ್ ಮಾಡಿದ್ರೆ ಇದು ಸಿಗುತ್ತಂತೆ, 25,000 ಅಬವ್ ಶಾಪ್ ಮಾಡಿದಾಗ ಇದು ಸಿಗುತ್ತಂತೆ. ಕೆನ್ ಯು ಡೂ ದ ಎಕ್ಸ್ಚೇಂಜ್? ಕೊಡಲ್ಲ, ಚಾನ್ಸೇ ಇಲ್ಲ, ಸಿಗೋದೇ ಇಲ್ಲ. ಸರಿ ಬಿಡಿ, ಇದು ಆಲ್ರೆಡಿ ಒಂದು ಕಲರ್ ಇದೆ ಅದಕ್ಕೆ. ಇದೂ ಇದೆ, ನಮ್ಮ ಲಾಸ್ಟ್ ಟೈಮ್ ಬ್ಯಾನಿಸಲ್ಲಿ ಹೋದಾಗ ಇದು ಕೊಟ್ರಲ್ಲ, ಅವ್ರು ಇದೇ ಕೊಟ್ಟಿದ್ದು ನಮ್ಗೆ, ಈ ಥರದೇ ಕಲರ್ ಈ ಥರ. ಬಟ್ ದಿಸ್ ಲುಕ್ಸ್ ಈವನ್ ಮೋರ್ ಪ್ರೀಮಿಯಮ್ ಆ್ಯಂಡ್ ಬ್ಯೂಟಿಫುಲ್.
ಸರಿ ಬಿಡಿ. 500 ರೂಪಾಯಿ ಕೊಡಬೇಕಾ? ಕೊಡಲೇಬೇಕಾ? 500 ರೂಪಾಯಿ ಕೊಡಬೇಕಂತ ಈ ಬ್ಯಾಗ್ ಫ್ರೀಯಾಗಿ ಸಿಗುತ್ತೆ. ಈ ಬ್ಯಾಗ್ದು ಆ್ಯಕ್ಚುಲ್ ಕಾಸ್ಟ್ ಬಂದುಬಿಟ್ಟು ಫ್ಲಿಕ್ಕರ್ ಆಗ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಇಷ್ಟಿದೆ ಆ್ಯಕ್ಚುಲ್ ಕಾಸ್ಟ್. ಬಿಕಾಸ್ ವಿ ಹವ್ ಶಾಪ್ಡ್ ಅಬೌಟ್ 25K, 500 ರೂಪೀಸ್ ಕೊಡಬೇಕು. ತಗೊಳ್ಳೋಣ. ಅದಕ್ಕೆ ಮ್ಯಾಚ್ ಆಗೋ ಥರ ಟೈ ನೋಡ್ತಾ ಇದ್ದೀವಿ ಆಯಿತಾ, ದೀಪು ಅವ್ರಿಗೆ ಹಾಸ್ಪಿಟಲ್ಗೆ ಹಾಕೋದಕ್ಕೆ. ಬಟ್ ಥಿಂಗ್ ಈಸ್ ಇಲ್ಲೆಲ್ಲ ಫ್ಯಾನ್ಸಿ ಟೈ ಇದೆಯಲ್ಲ, ಡಿಸೈನ್ ಎಲ್ಲ ಇದೆ ಇಲ್ಲಿ. ಪಪ್ಪ ದೀಪು ಅವರ ಶೂ ಹೀಗಿದೆ. ಶುಡ್ ಈ ವೇರ್ ದಿಸ್? ಆಲ್ಡೋ ಅಂದ. ಸೊ ರಿಜೆಕ್ಟೆಡ್. ಎಸ್ ಟು ಬೈ ನ್ಯೂ ಒನ್ಸ್. ಅಲ್ಲ ಬೇಬಿ, ನಿಮಗೆ ಗೊತ್ತಾಗಲ್ವ ಶೂ ಎಲ್ಲ ಹಳೇದಾದ್ರೆ ಚೇಂಜ್ ಮಾಡಬೇಕು ಅಂತ? ಇದೆಯಲ್ಲ ಮನೇಲಿ ಇನ್ನೊಂದು. ಬಟ್ ಅದೇನಕ್ಕೆ ಹಾಕಿಲ್ಲ ಹಾಗಾದ್ರೆ? ಇದು ಅರ್ಧದ ಮೇಲೆ ಹಾಕೊಳ್ಳೋದು. ಏನು ಕಿತ್ತೋದ್ಮೇಲೆ ಅವ್ರ ಪೈಸಾ ವಸೂಲ್ ಮಾಡೋದಕ್ಕೆ. ನೋಡಿ ಹೆಂಗಾಗಬೇಕು ಶೂ ಅಂದರೆ, ಮೈ ಗುಡ್ನೆಸ್. ಯಾವ್ದು ಇಷ್ಟ ಆಯ್ತು? ನಮ್ಮ ಪಪ್ಪನ್ ಸೆಲೆಕ್ಷನ್ ನೋಡಿ. ದೀಪುಗೆ ಇದಂತೆ ಆಸ್ಪತ್ರೆಗೆ, ಹಾಸ್ಪಿಟಲ್ಗೆ ಆಗಲ್ವಾ? ಗೈಸ್ ನೀವೇ ಕಮೆಂಟ್ ಮಾಡಿ, ಹಾಸ್ಪಿಟಲ್ಗೆ ಈ ಥರದ ಹಾಕೊಂಡು ಹೋಗ್ಬೋದಾ? ಡಾಕ್ಟರ್ ಫಾರ್ಮಲ್ಸ್ ಅಲ್ಲಿ ಇರ್ತಾರೆ. ಅವ್ರೇನು ಬೇಡ ಅನ್ನಲ್ಲ, ಬಟ್ ಅದು ಸ್ಟೈಲ್ ಮ್ಯಾಚ್ ಆಗಬೇಕಲ್ಲ. ನೈಸ್. ನೆವರ್ ಟೇಕನ್ ಎನಿ ಬ್ಲ್ಯಾಕ್. ಟೇಕ್ ಬ್ಲ್ಯಾಕ್. ಒನ್ ಬ್ಲ್ಯಾಕ್ ಒನ್. ನೀವು ಸಿಕ್ಕಿದ್ದೆ ಚಾನ್ಸ್ ಅದು. ಅದು ತಗೊಳ್ಳಿ, ಇದು ತಗೊಳ್ಳಿ. ಬಿಕಾಸ್ ಅವ್ರು ಇನ್ನು ಒಂದು ವರ್ಷ ನಾನು ಒದ್ದಾಡಬೇಕು. ತಗೊಳ್ಳಿ ಹೋಗೋಣ, ತಗೊಳ್ಳಿ ಹೋಗೋಣ, ಒದ್ದಾಡಲೇಬೇಕು ನಾನು ಅವ್ರಿಗೋಸ್ಕರ. ಅವ್ರು ಬರೋದೇ ಇಲ್ಲ ಎಷ್ಟು ಹೇಳಿದ್ರು. ಸೊ ಐಮ್ ಲೈಕ್, ನೋಡು ಇದು ನೋಡು, ಬೈ ವಾಟ್ ಯು ವಾಂಟ್. ಇಲ್ಲ ಇದು ನೋಡು, ಇಟ್ಸ್ ಮೈ ಡೇ ಫಾರ್ ಯು. ಬೈ. ಚೆನ್ನಾಗಿದೆ ಕಲರ್, ವೆರಿ ನೈಸ್ ಕಲರ್, ಡಿಫ್ರೆಂಟ್. ಸೈಡ್ ಆ್ಯಂಗಲ್ ತಿರ್ಗಿಸಿ ಆ ಕಡೆ ತಿರ್ತಾನೆ ಮಾಡಿ. ಸೊ ವಾವ್. ಎಷ್ಟಂತೆ ಅದಕ್ಕೆ? ಓನ್ಲಿ 800. 8,000. 8,000. 800 ಅಳಿಯನ್ಗೆ ಶಾಪಿಂಗ್ ಮಾಡೋದಕ್ಕೆ ಬಂದಿದ್ದಾರೆ. ಫುಲ್ ಶಾಪಿಂಗ್ ಇವತ್ತು. ಟುಡೇ ಇಸ್ ಅಳಿಯಾ ಡೇ. ಹೋಪ್ ಯು ಆರ್ ಡನ್. ಎಲ್ಲ ಟ್ರೈ ಮಾಡಿ ನನ್ನ ಬಿಟ್ಟು ಹೋಗೇ ಬಿಟ್ರಲ್ಲ ಇವರು. ದಿಸ್ ಇಸ್ ವಾಟ್ ಯು ಚೂಸನ್. 4 ಶರ್ಟ್, ರೆಡ್ ಪ್ಯಾಂಟ್, ಅದೇ ಯಾವ రెడ్ ಬರ್ಪೇರ್ ಕೂಡ ಹೇಗೆ ತೊಂದ್ರೆ? ಐಕೆನ್ ಪಂಡಿತ್ ಚಾಪತ್ ಬೇತೆ ಕಡೆ ಪೋಯ್ ಮುಲ್ಪ ಆತೆ ಇಷ್ಟ ಆಯ್ತು. ಸರ್ ಅದೆಷ್ಟು ಸರ್ ಆ ವೈಟ್ ಶರ್ಟ್? ಇದಕ್ಕೆ 8,000. ಎಷ್ಟು? 8,000. 8,000. ನಮಗೆ 300 ರೂಪಾಯಿ ಕೊಟ್ಟರು. ಇಲ್ಲ ಕೊಡಲಿಲ್ಲ, ಕೊಡೋದಿಲ್ಲ, ಬಟ್ ಸಾಧ್ಯನೇ ಇಲ್ಲ. 300 ರೂಪಾಯಿ ಕೊರಿಯರ್ ಅಮ್ಮ. ಬನ್ನಿ ಅವು ಈತ್ ಬಿಲ್ ಮಲ್ತಂಡು ಅವು ಫ್ರೀಗೆ 300 ರೂಪಾಯಿಗೆ ಐಕ್ ದೀತಿ ನಾವು ಅಂಚ ಹೋಲ್ಸೇಲ್. ಫಸ್ಟ್ ಟೈಮ್ ನಾವು ಟಿಮ್ ಹಾರ್ಟನ್ಸ್ಗೆ ಬಂದಿದ್ದೀವಿ ಆಯಿತಾ. ಬಟ್ ಸದ್ಯಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಇಡೀ ಬೆಂಗಳೂರಲ್ಲಿ ಇಲ್ಲಿ ಮಾತ್ರ ಇರೋದು ಅಂತ. ಸೊ ಅಪ್ಪ ಅಮ್ಮ ದೀಪು ಎಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದಾರೆ. ನಾನು ಮುಂಚೆ ಒಂದ್ಸತಿ ಬಂದಾಗ ಟ್ರೈ ಮಾಡಿದ್ದೀನಿ. ಲೆಟ್ಸ್ ಅವ್ರಿಗೆ ಹೇಳಿದೆ ಆಯಿತಾ, ಇಲ್ಲಿ ಬೀಪ್ ಆಗುತ್ತೆ, ಅವಾಗ ನಾವು ಹೋಗಿ ತರಬೇಕು ಆರ್ಡರ್ನ ಅಂತ. ಅವರು ಏನೆಲ್ಲ ಸಿಸ್ಟಮ್ ಇದೆಯಾ ಅಂತ ಅವ್ರು ಮುಂಚೆನೂ ನೋಡಿದ್ದಾರೆ ಇದು, ಬಟ್ ನೆನಪಿಲ್ಲ. ನಾನು ಹೀಗೆ ಅಜ್ಜಿ ಆದಮೇಲೆ ಬರ್ತೀನಿ ಮಾಲ್ಗೆ ಶಾಪಿಂಗಿಗೆ. ಆವಾಗ ನನ್ನ ಮೊಮ್ಮಗು ಬಾಟಲ್ ಎಲ್ಲ ಇಟ್ಕೊಂಡು ಬರೋದು ನಾನು ಹಿಂಗೆ. ಕಾಫಿ ಈಸ್ ಯುವರ್, ಕಾಫಿ ಈಸ್ ಯುವರ್, ಕಾಫಿ ಈಸ್ ಯುವರ್, ಲೆಟ್ಸ್ ಗೋ. ಆ್ಯಂಡ್ ಕಾಫಿ ಬರಲೇನ ಎಡಿಜ್ಜ ದಯಪಲ್ಲೆಗೆ ಸಕ್ಕರೆನೇ ಇಜ್ಜಿ ಐಕ್ ಯಾನಿತ್ತು ಸಕ್ಕರೆ ಪರ್ರೆ ಪಲ್ಯದ ಐಕ್. ಹೌ ಇಸ್ ಟಿಮ್ ಹಾರ್ಟನ್ಸ್? ಡೀಸೆಂಟ್ ಅಲ್ಲ, ಸುಮ್ಮನೆ ಹೈಪ್ ಅಲ್ಲ ಟಿಮ್ ಹಾರ್ಟನ್ಸ್ ಅಂತ. ಎಲ್ಲದಕ್ಕೂ ಅಷ್ಟೇ, ಹೈಪ್ ಮೇಲೆನೆ ದೊಡ್ಡ ಮಾರ್ಕೆಟ್ ನಡೆಯೋದು. ನಮ್ಮಮ್ಮ ಒಂದು ಡೈಲಾಗ್ ಹೊಡೋದ್ರು, ಇದಕ್ಕಿಂತ ದೀಪದ ಕಾಫಿ ಒಳ್ಳೇದುಂಟು. ನಾನು ಒಂದು ಸೆಕೆಂಡ್ ದ್ವೀಪನ ಎಲ್ಲಿ ಅದು ಅಂತ, ದ್ವೀಪದು ಅಂತೆ. ಎಲ್ಲಕ್ಕಿಂತ ನಾನು ಕುಡಿದಿರೋ ಬೆಸ್ಟ್ ಅಂದ್ರೆ ಫಸ್ಟ್ ಚೀನಿದಿ, ಸೆಕೆಂಡ್ ದ್ವೀಪ. ಹೌದಾ? ಮುಂಚೆ ಎಲ್ಲ ಫಸ್ಟ್ ದ್ವೀಪ ಇತ್ತು, ಅದು ಎಕ್ಸ್ಟ್ರಾರ್ಡಿನರಿ ಇತ್ತು ಆ ಥರ ಅದು ಮಾಡಕ್ಕೆ. ದೀಪದ ಕಾಫಿ ಸ್ವಲ್ಪ ಆದ್ರೂ ಕುಡಿಲಿಕ್ಕೆ ಖುಷಿ ಆಗ್ತದೆ. ದ್ವೀಪ ಅಂದ್ರೆ ನಮ್ಮ ಮನೆ ಕಾಫಿ ಗೈಸ್, ಮನೆ. ನಮ್ಮಿಬ್ರು ಜಗಳ ಆಗ್ತಾ ಇದೆ. ಫಸ್ಟ್ ನಿಮ್ದು. ಇವಾಗ ನಿಮ್ದು ಇಲ್ಲ ನಂದು ಆಗಿದೆ 50%. ಪರವಾಗಿಲ್ಲ ನಿಮ್ದೆ. ಅಮ್ಮ ಇದ್ದೆ ಎನ್ನೆಲ್ಲ ದೀಪನಾಥೆ ಫಸ್ಟ್ 50% ಆಗಿದೆ. ಅಮ್ಮ ಅದು ಮಲ್ಪುಚಿರಲ್ಲ, ಅವಳು ಒಬ್ಬಿ ಅದು ಮಾಡ್ತಾಳೆ, ನೀವು ಮಾಡಲಿಲ್ಲ. ಅಲ್ಲ ಇವತ್ತು ಡೆಲಿವರಿ ಆದ್ಮೇಲೆ ಪುಷ್ ಗಿಫ್ಟ್ ಅಂತ ಕೊಟ್ಟಿಲ್ಲ, ಅದು ಯಾವಾಗಲೂ ಹೇಳ್ತಾಳೆ, ಅದನ್ನ ಕೊಡಿಸ್ಬೇಕು ಫಸ್ಟ್. ಸರಿ ಒಟ್ಟಿಗೆ ತಗೊಂಡ್ರೆ ಫಸ್ಟ್ ನೀವು ನೋಡು, ಈಗ ನಂದು ಹೋದ್ರೆ 9 ಗಂಟೆ ಆಗುತ್ತೆ, ಆಗ್ಲಿ. ಆಮೇಲೆ ನಿಂದು ನನಗೆ ಬೇಡ ಗಿಫ್ಟ್, ಬೇಡ ನನಗೆ, ಬೇಡ 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 ನನಗೆ ಫಸ್ಟ್ ನಿಂದೆ, ಫಸ್ಟ್ ನಿಂದೆ. ಫಸ್ಟ್ ನಿಮ್ದೆ. ಹೌದು.
ಇವ್ರದ್ದು ಏನು ತಗೊಂಡಿಲ್ಲ, ಬರೀ ಒಂದು 4 ಶರ್ಟ್ ತಗೊಂಡಿದ್ದಾರೆ. ಪ್ಲೀಸ್ ಕಂದ. ಓಕೆ, ಲೆಟ್ಸ್ ಡೂ ಒನ್ ಥಿಂಗ್. 7 ಆಗಿದೆ, 7 to 8 ನಿಮ್ದು, 8 to 9 ನಂದು. ನಂದು ಹೋದ್ರೆ ಈಗ 1 ಅವರಲ್ಲಿ ಆಗಲ್ಲ. ನಿಂದು 8ವರೆಗೆ ನಿಂದು, 8ಇಂದ ನಂದು. ಫಸ್ಟ್ 8 ಗಂಟೆ ಒಳಗಡೆ ನನಗೇನಂತ ಐ ಸ್ಟಿಲ್ ಹ್ಯಾವ್ ಟು ಥಿಂಕ್ ಯೂಸ್ಫುಲ್ ಆಗಿರೋದು ಏನಾದರೂ ತಗೊಳ್ಳೋಣ, ಸುಮ್ಮನೆ ತಗೊಳ್ಳೋದು ಬೇಡ ಅಂತ. ನಿನಗೆ ತನಿಷ್ಕ್ ಮತ್ತೆ ಇನ್ನೇನು ಕ್ಯಾರೆಟ್ ಲೀನ್. ಐ ಆಮ್ ಸ್ಟಿಲ್ ಥಿಂಕಿಂಗ್ ವಾಚ್ ತಗೊಳ್ಳೋಣ, ಸ್ಟೈಲಿಂಗ್ ಯೂಸ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಗಿವ್ ಮಿ ಸಮ್ ಟೈಮ್. ಅದಕ್ಕೆ ನಾವಿನ್ನೂ ಡಿಸ್ಕಸ್ ಮಾಡೋಣ ಏನು ಬೇಕು ಅಂತ. ಡಿಸೈಡ್ ಮಾಡ್ತೀನಿ. ಯಾಕೆಂದ್ರೆ ಮತ್ತೆ ನನಗೆ ಇನ್ನೊಂದೇನೋ ನೋಡಿಲ್ಲ. ಈಗ ಏನಾಗೋದು ಗೊತ್ತಾ, ಸಂಡೇ ನಿಂಗೆ ಕ್ಲಾಸ್ ಇದೆ, ನೆಕ್ಸ್ಟ್ ಬರೋಕ್ಕಾಗಲ್ಲ. ಈಗ ಅರ್ಥ ಆಗ್ತಾ ಇಲ್ಲ. ಗಿಫ್ಟ್ ನನಗೆ ದೀಪು ಕಡೆಯಿಂದ ಪುಷ್ ಗಿಫ್ಟ್ ಅಂತ, ಇವರು ಅರ್ಥ ಮಾಡೋದು ಅಲನ್ ಸೋಲಿನಾ ಬನ್ನಿ. ಬಟ್ ಇದು ಲೇಡೀಸ್ ಕಂದ. ಶಾಪ್ ನಂಬರ್ 3 ಅಲ್ಲ 2. ವಾಟ್ ಇಸ್ ದಿಸ್? ದಿಸ್ ಇಸ್ ಅಲೆನ್ ಸೋಲಿ. ದಿಸ್ ಇಸ್ ಬ್ಲ್ಯಾಕ್ ಅಲ್ಲ ಬ್ಲ್ಯಾಕ್ಬೆರಿ, ಸಾರಿ ಬ್ಲ್ಯಾಕ್ಬೆರಿ. ಬ್ಲ್ಯಾಕ್ಬೆರಿ. ಲವ್ಲಿ ಕಲರ್, ಇಲ್ಲದೆ ಇರೋ ಕಲರ್, ನೈಸ್ ಕಲರ್, ಇಲ್ಲದೆ ಇರೋ ಕಲರ್, ಬ್ಯೂಟಿಫುಲ್. ಈ ಥರ ಸ್ಪೆಷಲ್ ಡಿಫ್ರೆಂಟ್ ಕಲರ್, ಡಿಫ್ರೆಂಟ್ ಕಲರ್, ಡಿಫ್ರೆಂಟ್ ಕಾಮನ್ ಇರುತ್ತೆ. ಬಟ್ ಇದು ಬ್ಲೂನು ತುಂಬಾ ಇದೆ ಅವ್ರ ಹತ್ರ. ಈ ಬ್ಲೂ ಇಲ್ಲ, ರೇರ್ ಕಲರ್ಸ್ ತೋರಿಸಿ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೇವಿ ಬ್ಲೂ ಕಾಮನ್ ಹಾಂ, ಇದೆ, ಬಟ್ ಇದಿದೆ ನಿಮ್ಮ ಹತ್ರ. ರೇರ್ ಕಲರ್ ಇದೆ. ಓಕೆ, ಸೆಲೆಕ್ಷನ್ ಹೇಗಾಗ್ತಾ ಇದೆ? ನೀನಿರ್ಬೇಕಾದ್ರೆ ಚೆನ್ನಾಗಿ ಆಗಲೇಬೇಕಲ್ಲ. ಅದೇ ನೋಡಿದ ತಕ್ಷಣ ಪಟ ತಗೋತಾನೆ. ಹಾಗೆ ಇದಿಷ್ಟ ಆಗುತ್ತೆ, ಇದಿಷ್ಟ ಅಂದರೆ ಅದೇ ಮಾಡೆಲ್ ಓಲ್ಡ್ ಸ್ಟೈಲ್ ಅಲ್ಲೇ ಹೋಗುತ್ತೆ. ನನಗೆ ಸೇಮ್ ಅದೇ ಪ್ಯಾಟರ್ನ್ಗೆ ಹೋಗುತ್ತೆ. ನ್ಯೂ ಪ್ಯಾಟರ್ನ್ ಎಲ್ಲ ನಿಮಗೆ ಚೆನ್ನಾಗಿ ಬರುತ್ತೆ. ನಂಗೆ ಯಾವಾಗಲೂ ಅದೇ ಹಳೇ ಪ್ಯಾಟರ್ನ್ಗೆ ಹೋಗುತ್ತೆ. ತಗೊಳ್ಳೋಣ. ವಿಲ್ ಟೇಕ್ ದ ಬೆಸ್ಟ್ ಫಾರ್ ದ ಬೆಸ್ಟ್ ಮ್ಯಾನ್. ನಾನು ಎಲ್ಲಿ ಹೋದರೂ ಶಾಪಿಂಗ್ ಮಾಡಿದ್ರೆ ಆದಷ್ಟು ಡಿಸ್ಕೌಂಟ್ ಆಫರ್ಸ್ 1000, 2000, 3000 ಒಳಗಡೆ ಇರಬೇಕಲ್ವಾ. ಬಟ್ ಇವ್ರು ಯಾವಾಗಲೂ ಶಾಪಿಂಗ್ ಮಾಡಿದಾಗ ಏನಾದರೂ ಒಂದು ಗಿಫ್ಟ್ ಸಿಗೋದು ಆಗುತ್ತೆ. ನಾನು ಯೋಚನೆ ಮಾಡ್ತೀನಿ ಯಾಕೆ ಅಷ್ಟೊಂದು ಸ್ಪೆಂಡ್ ಮಾಡೋದು ಬೇಡ ಅಂತಲ್ಲ. ಇಲ್ಲ ಬಟ್ ಇವ್ರು ಎಷ್ಟು ಹೇಳಿದ್ರು ನನ್ನ ಮೈಂಡ್ ಅದು ಹೋಗೋದಿಲ್ಲ. ಯಾಕೆ ಅಂತ ಅನಿಸುತ್ತೆ. ಹಾಂ, ಟ್ರೈ ಮಾಡಿ. ಐ ಜಸ್ಟ್ ಕಂಪ್ಲೀಟೆಡ್ 5 months ಅಲ್ವಾ. ಸೊ ಬ್ಯಾಕ್ ಪೇನ್ ಇದೆ, ಜಾಸ್ತಿ ನಡೆಯೋಕ್ಕಾಗಲ್ಲ. ಬಟ್ ಹಠ ಮಾಡಿ ಇಲ್ಲ, ಐ ಹ್ಯಾವ್ ಟು ಪುಷ್ ಮೈ ಸೆಲ್ಫ್ ಅಂತ. ಬಿಕಾಸ್ ಇವತ್ತು ಆಗ್ತಾ ಇದ್ರೆ ಇನ್ನೂ ಒಂದು 6-7 ತಿಂಗಳಂತೂ ಖಂಡಿತವಾಗ್ಲೂ ಮಾಡೋದಕ್ಕಾಗಲ್ಲ. ದೀಪ ಅವ್ರು ಬರೋದೇ ಇಲ್ಲ ಅಂತ. ಸೊ ಹಾಗಾಗಿ ಇರುವಂಥ ಟೈಮ್ ಇವತ್ತು ಮಾತ್ರ ನಮಗೆ. ಸೊ ಇಟ್ಸ್ ಓಕೆ. ಸಖತ್ ಬ್ಯಾಕ್ ಪೇನ್ ಇದೆ. ಇಟ್ ಮೈಟ್ ಬಿ ಫೀಲ್ ಲೈಕ್ ಓ ಶೀಸ್ ಆಲ್ ರಿಕವರ್ಡ್, ಆಲ್ ಫೈನ್. ಇನ್ ದ ಪ್ರಾಸೆಸ್ ಅಷ್ಟೇ. ಈ ಕಡೆ ಬನ್ನಿ. ಪ್ಯಾಂಟ್ ಫಿಟ್ ಪರ್ಫೆಕ್ಟ್ ಆಗಿದೆ. ಜಿಸಟ್ ಕಟ್ ಮಾಡಬೇಕು. ಯು ನೋ ವಾಟ್ ಇಸ್ ದ ಕ್ಯೂಟೆಸ್ಟ್ ಥಿಂಗ್? ದಿಸ್ ಎವ್ರಿ ಟೈಮ್ ಒಂದೊಂದು ಹಾಕೊಂಡು ಬರ್ತಾರೆ. ಇದು ಓಕೆನಾ, ಅದು ಓಕೆನಾ. ನೀವು ಮಾತ್ರ ಅಲ್ಲ, ಈ ಪಕ್ಕದವರು ಹಾಗೇನೆ. ಇವ್ರಿಗಿಂತ ಮುಂಚೆ ಇನ್ನೊಬ್ರು ಬಂದಿದ್ರು ಜೋಡಿ, ಆಯಿತಾ, 50 years ಪ್ಲಸ್ ಆ ಜೋಡಿಗೆ. ಅವರು ಹಾಗೇನೆ ಅವ್ರ ವೈಫ್ನ. ಓಕೆನಾ ಇದು ಹೆಂಗಿದೆ? ನೈಸ್. ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗ್ತಿಲ್ಲ ಕಲರ್ಸ್, ಬಟ್ ಇನ್ ರಿಯಲ್ ದ ಕಲರ್ಸ್ ಆರ್ ವೆರಿ ಡಿಫ್ರೆಂಟ್. ನಿಮ್ಮ ಹತ್ರ ಇಲ್ಲಿರುವಂಥ ಶೇಡ್ ಇದು. ನಾವು ಅಷ್ಟೊತ್ತು ಚರ್ಚೆ ಮಾಡಿ ಫೈನಲಿ ನನಗೆ ಗೊತ್ತಿತ್ತು ದೀಪು ಹೊತ್ತು ಬನ್ನಾರಲ್ಲಿ ಆಗುತ್ತೆ ಅಂತ. ಸಿ ಇಟ್ಸ್ ಇಟ್. ಇದಿಷ್ಟು ನೋಡು. ಸುಮ್ಮನೆ ತಗೋತಾ ಇದ್ದೀರಾ? ಪ್ಯಾಂಟ್ ಜಾಸ್ತಿ ಬೇಕು. ಪಾಪು ಕರ್ಕೊಂಡು ಹೋಗ್ತಾರೆ. ಯಾರು ಕರ್ಕೊಂಡೋದ್ರು ಸರ್? ಇಲ್ಲಿ ಪಾಪು ಇತ್ತಲ್ಲ, ಪಾಪು ಅಲ್ಲಿ ಪಪ್ಪನ ಹತ್ರ ಇದೆ. ಗೊತ್ತು ನನಗೆ ಅವರು ತಗೊಂಡು. ಗೊತ್ತು ನನಗೆ. ಡಬಲ್ ಎಷ್ಟು ಬಿಲ್ಲಿಂಗ್ ಇದು? ಆ್ಯಕ್ಚುಲಿ ನಿಮ್ಗೆ ಅಲ್ಲಿಗೆ ಸಿಕ್ಕಿದೆ. ಅಲ್ಲಲ್ಲ, ಎಷ್ಟಿದು? 50K ಆಗಿದೆಯಲ್ಲ, ಸೊ ನಿಮ್ಗೆ ಸಿಕ್ಕಿದೆ. 50K ಇದಾ? ಓಕೆ. ಡಫಲ್ ಆದರೆ? ಡಫಲ್ ಅಂದರೆ ಅದು ನಿಮ್ಗೆ ಜಸ್ಟ್ ಅಲ್ಲ, ನಿಮ್ಮ ಬಿಲ್ ವ್ಯಾಲಿಗೆ ಇದೆ ಬೆಟರ್ ನಿಮಗೆ. ಅದು ನಿಮಗೆ ಪ್ರಿಫರ್. ಗುಂಡು ಪಾಪು ಬಂದಿದೆ ಇವತ್ತು. ಗುಂಡು ಬಾಬು. ಇದರಲ್ಲಂತೂ ಗುಂಡುಗೆ ಕಾಣಿಸ್ತು. ಇದು ಅಜ್ಜಿ ತಂದಿದ್ದು ಊರಿಂದ ಬಟ್ಟೆ. ಚೆನ್ನಾಗಿದೆ. ಯುಗಾದಿ ಹಬ್ಬ ಚೆನ್ನಾಗಿದೆ, ಕ್ಯೂಟಾಗಿ. ಗುಂಡು ಅಂತ ಕರೀತೀವಿ. ಗುಂಡು ನಮ್ಮ ಅತ್ತಿಗೆ ಗುಂಡು ಅಂತಾನೆ ಹೆಸರಿಟ್ಟು. ಆಚೆಯಿಂದ ಬಂದಾಗೆಲ್ಲ ಗುಂಡು, ಮನೇಲಿ ಇದ್ರೆ ಚಿನ್ನು ಚಿಂಗಿ. ಕನ್ನಡಕ ಬೇಕು ಇವಾಗ. ಸಾರಿ, ನಂದ್ರೆ ಒಂದು ಟ್ರಾಲಿ ಬ್ಯಾಗ್ ಬರುತ್ತೆ ಅಂತಲ್ವಾ. ಸೊ ವಿ ಡಿಸೈಡೆಡ್ 2 different ಬಿಲ್ಸ್ ಮಾಡೋಣ. ಅವಾಗ ಒಂದು ಟ್ರಾಲಿ ಬ್ಯಾಗು ಸಿಗುತ್ತೆ, ಒಂದು ಡಫಲ್ ಬ್ಯಾಗು ಸಿಗುತ್ತೆ ಅಲ್ಲ. ನಮ್ಮ ಜಾಗದಲ್ಲಿ ನೀವಿರ್ತೀವಿ, ನೀವು ಹಂಗೆ ಮಾಡ್ತಿದ್ರಿ ಅಲ್ವಾ. ಟಯರ್ಡ್. ನಮ್ಮ ಮನೇಲಿ ಬ್ಯಾಗ್ ಡಿಮ್ಯಾಂಡ್ ಜಾಸ್ತಿ ಇದೆ. ತುಂಬ ಡಿಮಾಂಡ್ ಇದೆ ಬ್ಯಾಗ್ಗಪ್ಪ. ಕೆಲವೊಂದ್ಸತಿ ಬ್ಯಾಗೇ ಇಲ್ಲ ಅನ್ಸುತ್ತೆ. ಯು ನೋ ವಾಟ್, ನಮ್ಮ ಹತ್ರ ಇವಾಗ ಚಿಕ್ಕ ಬ್ಯಾಗ್ ಸುಮಾರು ಇದೆ. ವಿ ನೀಡ್ ಬಿಗ್ ಸೈಜ್ದು 2. ತಗೋಬೇಕು. ದಟ್ ಈಸ್ ದ ಶಾರ್ಟೇಜ್. ಎಲ್ಲೋದ್ರೂ ದೊಡ್ಡ ಸೈಜ್ ಕೊಡಲ್ಲ. ಅದು ತಗೋಬೇಕು. ಅದು 2 ಇದೆ. 2 ಹೋಗಿದೆಯಲ್ಲ ನಮ್ಮದು. ಅಷ್ಟು ಯೂಸ್ ಮಾಡಿದ್ದೀವಿ ನಾವು ಮಾತ್ರ. ತುಂಬ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಒಂದು ಚೆನ್ನಾಗಿರೋದು 2 ತಗೋಬೇಕು. ಅಪ್ಪಾಜಿಗೆ ಈ ಸತಿ US ಹೋಗ್ಬೇಕಾದ್ರೆ ಇಲ್ಲ, ತಗೋಬೇಕು. ತಗೋಬೇಕು. Bills together it's 59,705.
Make a payment through card or UPI. ಕಾರ್ಡ್. ಥ್ಯಾಂಕ್ ಯು ಸರ್. ಬನ್ನಿ ಕಂದ, ಅಪ್ಪ ಅಮ್ಮ ಇಲ್ಲಿದ್ದಾರೆ. ಬ್ಲ್ಯಾಕ್ಬೆರಿ ಕಲೆಕ್ಷನ್ ಸೂಪರ್ ಆಗಿದೆ. ಸೂಪರ್ ಆಗಿದೆ ಆಯ್ತಾ ಗೈಸ್, ನೀವು ಬನ್ನಿ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಬ್ಲ್ಯಾಕ್ಬೆರಿಗೆ ಬರಬೇಕು. ಬ್ಯೂಟಿಫುಲ್ ಕಲೆಕ್ಷನ್ಸ್. ಅಂದರೆ ನಮಗೆ ತುಂಬ ಸಟಲ್ ಆ್ಯಂಡ್ ಪ್ಲೇನ್ ಕಲರ್ಸ್ ಬೇಕಿತ್ತು. ನಾಟ್ ಇವನ್ ಸಟಲ್ ಬಟ್ ಪ್ಲೇನ್ ಶೇಡ್ಸ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ಐ ಹ್ಯಾವ್ ಅ ಟಾಸ್ಕ್. ಐ ಹ್ಯಾವ್ ಟು ಲರ್ನ್ ಯಾವ ರೀತಿ ಟೈ ಮ್ಯಾಚ್ ಮಾಡಬೇಕು, ಯಾವ ರೀತಿ ಸ್ಟೈಲಿಂಗ್ ಮಾಡಬೇಕು ಅಂತ. ಲೈಫಲ್ಲಿ ಒಂದು ಆಸೆ ಇತ್ತು ಬೇಬಿ, ತಗೋಬೇಕಾದ್ರೆ ದುಡ್ಡು ನೋಡಬಾರ್ದು. ವಿ ಶುಡ್ ಬಿ ಲೈಕ್, ಓ ಐ ಕ್ಯಾನ್ ಬೈ ದಿಸ್ ಅಂತ. ಬಟ್ ಇಟ್ ಈಸ್ ನಾಟ್ ಗುಡ್. ಇಟ್ ಇಸ್ ನಾಟ್ ಗುಡ್. ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಎಲ್ಲ ಇನ್ವೆಸ್ಟ್ ವರುಣ್ ಮಲ್ಹೋತ್ರ ಅಂತ ಕೇಳಿದ್ರೆ ಏನು ಹೇಳ್ತಾರೆ, 1 ಲ್ಯಾಕ್ಗಿಂತ ಜಾಸ್ತಿ ಬಟ್ಟೆ ತೊಗೊಂಡಿದ್ದೀವಿ ನಂದು, ಬರೀ ನನಗೆ 1 ಲ್ಯಾಕ್ ಇವತ್ತು ಇನ್ವೆಸ್ಟ್ ಮಾಡಿದ್ರೆ 20 ವರ್ಷ ಆದಮೇಲೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತಾರೆ. ಬಟ್ ಇವಾಗ ಬಟ್ಟೆಗೆ ಏನು ಮಾಡ್ತೀರಾ ಆಫೀಸ್ಗೆ ಹೋಗ್ಬೇಕಾದ್ರೆ? ಅವರು ಹಳೇದು ಹಾಕೊಂಡು ಹೋಗು, ಅರ್ಧೋಗಿದ್ರು ಪರವಾಗಿಲ್ಲ ಇವಾಗ ಅಂತ ಅವ್ರದ್ದು ಫಿಲಾಸಫಿ. ಬಟ್ ನನ್ನ ಜಾಬಿಗೆ ಬೇಕೇ ಬೇಕು ಚೆನ್ನಾಗಿರೋ ಬಟ್ಟೆ. ಸೊ ಇವಾಗ ಏನು ಗೊತ್ತಾ, 1 ಲಕ್ಷ ನಾವು ಸುಮ್ಮನೆ ಏನಾದರೂ ಇಮ್ಯಾಜಿನ್ ನಾವು ಇವಾಗ ಮದುವೆ ಬಟ್ಟೆಗೆ ಒಂದು ಸೀರೆಗೆ ನಾನು 1 ಲಕ್ಷ ಖರ್ಚು ಮಾಡ್ತೀನಿ ಅಂದರೆ ಅದು ವೇಸ್ಟ್. ಬಿಕಾಸ್ ಒಂದ್ಸತಿ ಹಾಕ್ತೀನಿ, ನಾವೇನು ಹಾಕಲ್ಲ. ಕರೆಕ್ಟಾ? ಅದೇ ಈಗ ನಾನು ಒಂದೇ ಬಟ್ಟೆನ 50,000 ರೂಪಾಯಿ ಕೊಟ್ಟು ತೊಗೊಂಡ್ರೆ ವೇಸ್ಟ್. ಹಾಂ. ಬಟ್ ನಾನು ತೊಗೊಂಡಿರೋದು 10 more than 10 pairs. ಸೊ ಇಟ್ ಈಸ್ ವರ್ತ್. ಇವ್ರು ತುಂಬ ಸಮಯ ಹಾಕ್ತಾರೆ, ಇವ್ರು ಪೈಸಾ ವಸೂಲು ಮಾಡೋ ಥರ ಹಾಕ್ತಾರೆ. ಸೊ ಹಂಗೆ ಮಿನಿಮಮ್ 2 years ಹಾಕ್ತೀವಿ. ಸೊ ಅದ್ರಲ್ಲಿ ಮಾತೇ ಇಲ್ಲ ಆಯ್ತಾ. ಇವಾಗ ಅದೇ ಕರೆಕ್ಟ್ ಅಲ್ವಾ? ಇವಾಗ ಇವ್ರು ಒಂದು ಸೂಟ್ ತಗೊಂಡು, ಒಂದು 1 ಲಕ್ಷದ ಸೂಟ್ ತಗೊಂಡು ಅದು ಒಂದೇ ಸತಿ ಹಾಕಿದ್ರೆ ವೇಸ್ಟ್. ಸೊ ಅದು ಅರ್ಥ ಆಗುತ್ತೆ. ಮದುವೆ ಟೈಮಲ್ಲಿ ಅದು 35,000 ಕೊಟ್ಟು ತೊಗೊಂಡಿದ್ದು ವೇಸ್ಟ್ ಅಂತ ಇವಾಗ ಬೇಜಾರು. ಇವಾಗ ಅರ್ಥ ಆಗ್ತಾ ಇದೆ. ಮದುವೆಗೆಲ್ಲ ನಾವು ತಗೋತೀವಲ್ವಾ 50,000, ಬರೀ ಅದು ಹೆಣ್ಮಕ್ಳಿಗೆ 25,000 50,000 ಸೀರೆ ಎಲ್ಲ ಬೇಕು ಅಂತ ಆಸೆ ಇರುತ್ತೆ. ಬಟ್ ದಟ್ ಈಸ್ ವೇಸ್ಟ್. ಇದೆಲ್ಲ ನಾಟ್ ವೇಸ್ಟ್. ಮನೇಲೂ ಹಾಕೋದಕ್ಕೆ ನೀವೊಂದು 3,000 ಬಟ್ಟೆನೇ ತಗೊಳ್ಳಿ, ಮನೇಲಿ ಹಾಕೋದಕ್ಕೆ ಇಟ್ಸ್ ನಾಟ್ ವೇಸ್ಟ್. ಮನೆ ಬಟ್ಟೆ ಎಷ್ಟು ಸತಿ ಹಾಕಲ್ಲ ನಾವು ಅಲ್ವಾ, ರಿಪೀಟ್ ಮಾಡ್ತಾನೆ ಇರ್ತೀವಿ. ಅದೆಲ್ಲ ವೇಸ್ಟ್ ಆಗಲ್ಲ. ಯೋಚನೆ ಮಾಡ್ಬೇಕು ನಾವು ಖರ್ಚು ಮಾಡಿದಾಗ ಎಷ್ಟು ಉಪಯೋಗಿಸ್ತೀವಿ ಅಂತ. ಸೊ ದಟ್ ಇಸ್ ಐ ಫೀಲ್ ಹ್ಯಾಪಿ. ಇವಾಗ ಒಂದು ಟೈಮ್ನಲ್ಲಿ ಒಂದು 1,000 ರೂಪಾಯಿ ಬಟ್ಟೆ ತಗೋಬೇಕಾದ್ರೂ ಸಿಕ್ಕಾಬಡೆ ಯೋಚನೆ ಮಾಡಬೇಕಾಗಿತ್ತು ಆಯಿತಾ. ಇವಾಗ ಕಷ್ಟಪಟ್ಟು ಡೆಡಿಕೇಶನಿಂದ ದುಡಿತಾ ಇರಬೇಕಾದ್ರೆ ನಮಗೋಸ್ಕರ ನಾವು ಈ ಥರದ್ದು ಮಾಡಬೇಕಾಗುತ್ತೆ. ವಿ ಡಿಸರ್ವ್ ದಿಸ್ ಅಂತಲ್ವಾ. ಇದು ಮೋಟಿವೇಟ್ ಮಾಡುತ್ತೆ ನಮ್ಮನ್ನು ಇನ್ನೂ ಅರ್ನ್ ಮಾಡೋದಕ್ಕೆ ಈ ಥರ. ಸೊ ಗುಡ್ ಜಾಬ್, ಪ್ರೌಡ್ ಆಫ್ ಯು. ನೈಸ್ ಸೆಲೆಕ್ಷನ್, ಥ್ಯಾಂಕ್ ಯು. ಎಷ್ಟು ಬ್ಯಾಗ್ ಬಂತು? ದೀಪುಗೆ ಎರಡನೇದು ಅಮ್ಮನಿಗೆ. ಇಂಚಿನ ಬ್ಯಾಗ್ ಬರ್ತೀನಾ? ಅಲ್ಲೇ ಇದೆ. ಇದ್ದದ ಬ್ಯಾಗ್ ಹಿಂಗೆ. ಅವರು ಬಟ್ಟೆ ತಗೊಂಡಿದ್ದಕ್ಕೆ ಉಡುಗೊರೆ ಕೊಟ್ಟಿರೋ 2 ಬ್ಯಾಗು. ಅಣ್ಣನೆಲ್ಲ ಅದು ಇದು. ಫೋನಿಗೆ ಎಲ್ಲ ಸೂಟ್ ಕೇಸ್ ಕತ್ತೊಂದು ಇಲ್ಲೇ ಅಲ್ಲೇ ನಾನು ನನ್ನ ಗಿಫ್ಟಿಗೆ ಬಂದಿದ್ದೀನಿ. ಟಡಕಥ ಒಟ್ಟಿನ ಬೈ ಥಿಂಕಿಂಗ್ ಫಸ್ಟ್ ಟೈಮ್ ಬೈಯಿಂಗ್ ಇನ್ ತನಿಷ್ಕ್ ಆಯ್ತಾ. ಸೊ ಐಮ್ ಲೈಕ್ ಓಕೆ ಇದೆಲ್ಲನಾ ಅಡಿ ಲಾಂಗ್ ಲಾಸ್ಟಿಂಗ್ ಬರುತ್ತಲ್ಲ ಇದೆಲ್ಲ. ಸ್ವಲ್ಪ ಎದ್ದು ಕಾಣಿಸೋ ಡಿಸೈನ್ ತೋರಿಸಿ ಸೆಲೆಕ್ಟ್ ಮಾಡ್ಲಿಕ್ಕೆ ಅಮ್ಮ. ಡೈಲಿ ವೇರ್ಗೆ ಯೂಸ್ ಆಗುತ್ತಲ್ಲ ಇದೆಲ್ಲ. ಹೌದು, ಯೂಸ್ ಆಗುತ್ತೆ. ಮಂಗಲಸೂತ್ರನ ಮಂಗಲಸೂತ್ರ ಇಲ್ಲ, ಯಾವ್ದಾದ್ರು ಡಿಸೈನ್ ಇರುತ್ತಲ್ಲ. ಡಿಸೈನ್ ಅಂದರೆ ನಿಮಗೆ ಕ್ಯಾಶುವಲ್. ಇದು ಅಥವಾ ಇದು ಕಾಣಿಸ್ತಾ ಇದೆಯಾ? ಐ ಆಮ್ ಸ್ಟಿಲ್ ಥಿಂಕಿಂಗ್. ಐ ಲವ್ ದಿಸ್. ನನಗೆ ನಿಜ ಗೊತ್ತಿರಲಿಲ್ಲ ಈ ಡೈಮಂಡ್ ಅಂತ. ಡೈಮಂಡ್ ಕೊಡ್ತಾರೆ, ಅದ್ರಲ್ಲಿ ಗೋಲ್ಡ್ ಏನಿಲ್ಲ ಅಲ್ಲಿ. ಅದು ಹೈಟ್ ಬಂಗಾರದ ಅಲ್ಲಿ ಡೈಮಂಡ್ ಈ ಬಗ್ಗದ ಡೈಮಂಡ್ ಹತ್ತಂದೆ ನಂಗೆ ಗೊತ್ತೇ ಇರಲಿಲ್ಲ ಡೈಮಂಡ್ ಅಂತ. ನೀನು ಯಾಕೆ ಇದಲ್ವಾ? ಇದು ಚೆನ್ನಾಗಿದೆ, ಇದು ಸಖತ್ತಾಗಿದೆ. ಅದೊಂದ್ಸಲಿ ಟ್ರೈ ಮಾಡೋಣ. ಸ್ಟಿಲ್ ಥಿಂಕಿಂಗ್ ಇದೆಲ್ಲ ಬೇಕಾ ಇಷ್ಟು ಕಾಸ್ಟ್ಲಿ ಇದು ಅಂತ. 1,20,000 ಬೇಡ. ಅಪ್ ಟು 1 lakh. ನೋ ಬೇಡ. ಓಕೆ ನೋಡು. ದಟ್ಸ್ ಟು ಎಕ್ಸ್ಪೆನ್ಸಿವ್. ಗೊತ್ತಯ್ಯ ಬೇಡ, 1 ಲಕ್ಷ ಎಲ್ಲ ಬೇಡ. Diamond means resale value is always there, no? Show me this. Is this within Diamonds. This is what range? 50,000 range. Shining ಹಾಕೊಂಡು ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ ದಟ್ ಐ ಹ್ಯಾವ್ ಪರ್ಚೇಸ್ ಡೈಮಂಡ್ ಇವತ್ತು. ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಇದು ನನ್ನ ಬಕೆಟ್ ಲಿಸ್ಟಲ್ಲೂ ಇರಲಿಲ್ಲ, ನಾನು ಯೋಚನೆನೂ ಮಾಡಿರಲಿಲ್ಲ ದಟ್ ಡೈಮಂಡ್ ತಗೋತೀನಿ ಅಂತ. ನನಗೆ ಉಡುಗೊರೆ ಸಿಕ್ತು. ಏನು ಹುಡುಗರು ಕಿವಿದ್ದು, ಹೊಸ ಕಿವಿದ್ದು ಇವ ಅಲ್ಲಿ ತಗೋತವ್ರೆ. ಈಸ್ ಕ್ಯೂರಿಯಸ್ ಇವಾಗ ಎಲ್ಲಿ ಅಂತ. ಎಷ್ಟು 50,000
2,50,000. ಸುಳ್ಳು ಏನು ಹಾಳೆ ನೀನು ತಗೊಂಡಿರೋದು ಏನು ಕಿವಿದ್ದು ಎಲ್ಲೆ ಅಲ್ಲಿ ಬಿಲ್ ಮಾಡ್ತಾವ್ರೆ. ಈ ಶಾಕ್ ಯಾಕೆ ಏನು ಚಿನ್ನ ತಗೋತಾ ಇದ್ದಾರೆ ಏನಂತ ಅರ್ಥ. ಇದು ರಿಂಗ್ ತೋರಿಸಿ. ಚಿನ್ನದ ಅಂಗಡಿಗೆ ಹೋದ್ರೆ ಯಾವಾಗಲೂ ಬಿಲ್ಲಿಂಗ್ ಲೇಟ್ ಆಗುತ್ತೆ, ಬಟ್ ಫಾಸ್ಟೆಸ್ಟ್ ಬಿಲ್ಲಿಂಗ್ ಇಲ್ಲೇ ಆಗಿದೆ ಅನ್ಸುತ್ತೆ ಅಲ್ಲ. ಸೊ ಮಾಲ್ಗೆ ಬನ್ನಿ ಆಯ್ತಾ, ಚಿನ್ನ ತಗೋಬೇಕು ಅಂದ್ರೆ ಬೇಗ ಬಿಲ್ಲಿಂಗ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್. ತಾತಂಗೆ ವಿಷಯನೇ ಅರ್ಥ ಆಗ್ತಿಲ್ಲ, ಇವ್ರು ಚಿನ್ನ ಎಲ್ಲ ಏನಕ್ಕಪ್ಪ ತಗೋತಾರೆ ಅಂತ. ಬನ್ನಿ, ಇವು ಹೊಸವು ಎಲ್ಲ ಹೊಸವು. ಹೋಗ್ತಾ ಶಾಪಿಂಗಿಗಂತ ಸಿಕ್ಕಿದ್ದು ನಮಗೆ 2 ಟ್ರಾಲಿ ಬ್ಯಾಗ್ ಹಾಗೆಯೇ ಒಂದು ಡಫಲ್ ಬ್ಯಾಗ್. ನಾವು ಒಂದು ಕಡೆ ಸುಮ್ಮನೆ ಕೂತಿದ್ವಿ ಆಯ್ತಾ, ಕಾಫಿ ಟೀ ಕುಡಿತಾ. ಒಂದು ಫ್ಯಾಮಿಲಿ 10 ಸ್ನೀಕರ್ಸ್ ಬ್ಯಾಗ್ನ ಇಟ್ಕೊಂಡು ಹೋದ್ರು. ಬಿಕಾಸ್ ಆಫರ್ ಇದೆಯಲ್ಲ ಇವಾಗ. 10 ಸ್ನೀಕರ್ಸ್ ಅಂತೆ, ಸ್ಕೆಚರ್ಸ್ ಶೂ. 10 ಬ್ಯಾಗ್ಸ್, ನಾಟ್ 1, 10. ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಇನ್ನೇನು 9:30 ಕ್ಲೋಸ್ ಆಗುತ್ತಂತೆ. ಬಟ್ ಲಾಸ್ಟ್ ನಾನು ಪುಷ್ ಮಾಡ್ತಾ ಇದ್ದೀನಿ ದೀಪುಗೆ, ಪ್ಲೀಸ್ ಬೈ ಅಂತ. ಸ್ವಲ್ಪ ಸುಸ್ತಾಗಿದೆ ಅವ್ರಿಗೆ, ಬಟ್ ಕ್ಯಾಶುವಲ್ ವೇರ್ ತಗೊಳ್ಳಿ ಅಂತ. ಹಾಂ, ಆ್ಯಕ್ಚುಲಿ ಕಲೆಕ್ಷನ್ಸ್ ಅಷ್ಟೊಂದು ನೈಸ್. ಇದು ಸ್ವೆಟ್ರ್ ಎಲ್ಲ ಬೇಡ, ಪಾಪುಗೇನು ತಗೊಂಡೇ ಇಲ್ಲಲ್ಲ, ಶರ್ಟ್ ಒಂದು ಶರ್ಟ್ ಅಷ್ಟೇ. ಇನ್ನೊಂದಿನ ನಾನು ಬರಲಾ? ನಾನೊಂದು ನಿಜ ಹೇಳ, ಐ ಕೇಮ್ ವಿತ್ 95% ಮೊಬೈಲ್ ಚಾರ್ಜ್, ಇವಾಗ ಅದು 7% ಇದೆ. ಅಲ್ಲಿ ದೀಪಗೆ ಹೆಂಗೆ ಮಾಡಿ ಹಾಕಿದ್ದೀನಿ ಶಾಪಿಂಗ್ ಬಗ್ಗೆ. ಅಂದರೆ ಇನ್ನೂ 1 ವರ್ಷ ಈ ಕಡೆ ತಲೆನೇ ಹಾಕೋದು ಬೇಕಾಗಿಲ್ಲ, ಆ ಥರ ಮಾಡಿದ್ವಿ. ಸೊ ಇವಾಗ ಯಾವ್ದು ಒಂದು ದೀಪು ಹೋಗೋಣ, ಅಲ್ಲಿಲ್ಲ. ದಟ್ ವಾಸ್ ಓನ್ಲಿ 1. ಸಿಂಪ್ಲಿ ಯಾಕೆ ಸುಮ್ಮನೆ ಅಂತ ಬಂದೆ. ಅರ್ಜೆಂಟಲ್ಲಿ ಏನೇನು ತಗೊಳ್ಳೋದು ಬೇಡ. ಅಲ್ಲಿ ಬೈ ಎನಿ ಟೈಮ್ ಇಫ್ ಐ ವಾಂಟ್ ಸಮಥಿಂಗ್. ಚಲೋ ತಾತನ ಕರೀರಿ, ಹೊರಡೋಣ. ದ ಲಾಸ್ಟ್ ಒನ್ಸ್ ಅನ್ಸುತ್ತೆ ಟು ಲೀವ್ ದ ಸ್ಟೋರ್. ಸೇಲ್ ಇದೆ, ಎಲ್ಲ ಕಡೆ ಸೇಲ್ ಇದೆ. ಚೆನ್ನಾಗಿದೆಯಲ್ಲ, ಕಂಫರ್ಟೇಬಲ್ ಆಗಿದೆ ಇದು. ನೈಸ್, ಲುಕ್ಸ್ ಕಂಫರ್ಟೇಬಲ್. ಅಮ್ಮ ಬನ್ನಿ ಹೋಗೋಣ. ಎಂಕದಾಲಾಗೆ ತೊಂದಿಚ್ಚು. ನನಗೆ ಏನಕ್ಕೆ ಡೈಮಂಡ್ ಗಿಫ್ಟ್ ಮಾಡಿದ್ದಾರೆ ನನ್ನ ಹಸ್ಬೆಂಡ್. ಪಾಪು ಕಮ್ ಹಿಯರ್. ಏನಕ್ಕೆ ಗಿಫ್ಟ್ ಮಾಡಿದ್ದು ಡೈಮಂಡ್ ನನಗೆ ಇವತ್ತು? ಪುಷ್ ಗಿಫ್ಟ್ ಅಂದ್ರೆ ಏನು? ನನ್ನ ಹೆಸರು ಕೇಳಿ ಡೆಲಿವರಿ ಆಗಿದೆ. ಎಲ್ಲ ಪುಷ್ ಗಿಫ್ಟ್ ಅಂತ. ಅದು ಬೇಬಿನೇ ಹೇಳಿದ್ದು ನನಗೆ, ಪುಷ್ ಗಿಫ್ಟ್ ಕೊಡ್ಸು ಅಂತ. ಅವತ್ತಿನ ಅಂದರೆ ಮಗು ಹೋಗ್ಬೇಕಾದ್ರೆ ಪುಷ್ ಮಾಡಿ, ಅದಕ್ಕೆ ಗಿಫ್ಟ್. ನನಗೆ ಅಮ್ಮ ಏನಂದ್ರೆ ಇವತ್ತು ನನ್ನ ಲೈಫಲ್ಲಿ ಇದು ಗೊತ್ತೇ ಇಲ್ಲ, ನನಗೆ ಹೆಸರು ಕೇಳಿದೆ ಇವತ್ತು. ಅದಕ್ಕೆ ನಾನು ಹೋಗಿ ನಮ್ಮ ಯಜಮಾನ್ ಹತ್ರ ಪುಷ್ ಗಿಫ್ಟ್. ಚಲೋ, ಓಕೆ. ಇವತ್ತಿನ ಈ ಒಂದು ಲಾಂಗ್ ಡೇ, 10 ಗಂಟೆ ತನಕ ಇಲ್ಲಿದ್ದೀವಿ. 3 ಗಂಟೆಗೆ ಬಂದಿರೋರು. ನನಗೇನು ತಗೊಂಡೇ ಇಲ್ಲ. 6 ತಿಂಗಳು ಅವ್ರು ಬರಲ್ಲ ಅಂತೆ. ಸರಿ, ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್. ಇದಾಗಿತ್ತು ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಟೈಮ್ ವಿತ್ ಮೈ ಲಿಟಲ್ ಬೇಬಿ. ಫಾರ್ ದ ಫಸ್ಟ್ ಟೈಮ್ ಪಾಪುನ ಶಾಪಿಂಗ್ ಕರ್ಕೊಂಡು ಬಂದೆ. ಇವಾಗ ಪಪ್ಪ ಹುಡುಕ್ಬೇಕು, ಅದೊಂದು ಕೆಲಸ ಆಗಿದೆ. ಅವ್ರು ಎಲ್ಲಕ್ಕೆ ಹೋಗಿದ್ದಾರೆ? ಫೋನ್ ಮಾಡಿ. ಪ್ರೀತಿ ಸದಾ ಹೀಗೆ ಹೇಳಿ, ನಿಮ್ಮ ಕನ್ನಡ ಚಾನೆಲ್ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಲವ್. ಬಾಯ್ ಅನ್ನಿ. ಬಾಯ್. ಮನೆಗೆ ಹೋಗ್ತೀವಿ, ಊಟ ಮಾಡ್ತೀವಿ. ಮನೆಗೆ ಹೋಗೋಣ. ಸುಸ್ತಾಯ್ತಾ? ನಿಮ್ಮ ಅಮ್ಮಗ ಎಷ್ಟು ತಗೊಳ್ಳೋದು? ಎಷ್ಟು ತಗೋತಾರೆ ನಿಮ್ಮ ಅಮ್ಮಗ ಏನು ಬಟ್ಟೆ? ಡಾಕ್ಟ್ರಿಗೆ ಬೇಕೇ ಬೇಕು. ನಾನು ಅದೇ ಒಂದು ಶಾಪಿಂಗ್ ಮಾಡಿದ್ರೆ ಎಷ್ಟು ತಗೋತೀಯ? ಮನೇನಲ್ಲಿ 100 ಬಟ್ಟೆ ಇದೆ ಅಂತಾರೆ. ಮೊಮ್ಮಗನ್ಗಾದ್ರೆ ನೋಡಿ, ಭಾಳ ಕಿಲಾಡಿ ಇವ್ರು ಮಾತ್ರ. ಅವ್ರು ಕಿಲಾಡಿ ಅಲ್ಲ, ನೀನು ಕಿಲಾಡಿ. ನೀವು ನಾವೆಲ್ಲ ಮತ್ತೆ ನಾನು ಬಟ್ಟೆ ತಗೊಂಡ್ರೆ ಎಷ್ಟು ತಗೋತೀಯ ಅಂತೀರಾ? ಮೊಮ್ಮಗ ತಗೊಂಡ್ರೆ ಪರವಾಗಿಲ್ಲ ಅಲ್ಲ. ಸರ್, ಇವತ್ತಿನ ದಿನ ಹೇಗೆ ಅನ್ನಿಸ್ತು ನಿಮಗೆ? ವೆರಿ ಸ್ಯಾಟಿಸ್ಫೈಡ್, ಹ್ಯಾಪಿ. ನಿಂದು ಗಿಫ್ಟು ಆಯಿತು, ನಂದು ಶಾಪಿಂಗು ಆಯಿತು. ನಂದು ತುಂಬ ದಿನ ಪೆಂಡಿಂಗ್ ಇತ್ತು ನಿಂಗೆ ಗಿಫ್ಟ್ ಕೊಡೋಕ್ಕೆ. ಹಾಂ, ಬಟ್ ನಿಜವಾಗ್ಲೂ ಏನು ಕೊಡ್ಬೇಕಂತ ಆಸೆ ಇತ್ತು ಅವ್ರು? ಬಿಕಾಸ್ ಐ ಸೆಡ್ ಪುಷ್ ಗಿಫ್ಟ್ ಅಂತ ಎಲ್ಲ ಇತ್ತು, ಆದರೆ ಮೂಡ್ ಆಚೆ ಹೋಗಿ ತಗೊಳ್ಳೋದು ಇಷ್ಟ ಇಲ್ಲಲ್ಲ ನನಗೆ, ಅದಕ್ಕೆ ಡಿಲೇ ಆಗ್ತದೆ. ನಮ್ಮ ಪಪ್ಪ ಚೆನ್ನಾಗಿಲ್ಲ ಯಾವುದು ಬಾ ಅಂತ. ನಾನು ಇನ್ನೇನಾದರೂ ತಗೋತೀನ ಅಂತ. ಏನೂ ತಗೊಂಡೇ ಇಲ್ಲಲ್ಲ ನನಗೆ.
ಇನ್ನು ನೀವು ಕಮೆಂಟ್ ಮಾಡಿಬಿಡಿ ಆಯ್ತಾ, ಅಪ್ಪ ಅಮ್ಮನಿಗೆ ಏನು ತಗೊಂಡಿಲ್ಲ ಅಂತ. ಇವತ್ತು ಬರೀ ದೀಪುಗೋಸ್ಕರ ಬಂದಿದ್ದು. ನೀವೆಲ್ಲಿಗೆ? ನಾನು ಎಲ್ಲೋದ್ರೂ ಬರ್ತಾರಪ್ಪ. ವಿಶ್ವಾಸನ ಜೊತೆ ಹೋಗ್ರೆ ವಿಶ್ವಾಸನ ಮನೆಗೆ ವಿಶ್ವದ ಮನೆಗೆ. ಇಲ್ಲಿಂದ ಡಿಸ್ಪರ್ಸ್. ನಾನು ನನ್ನ ಕಾರಲ್ಲಿ, ಇವ್ರ ಕಾರಲ್ಲಿ. ಚಲೋ ಮನೇಲಿ ಸಿಗೋಣ. ಇನ್ನ ಬ್ಯಾಗ್ ಎಲ್ಲ ಹುಷಾರು, ಬ್ಯಾಗ್ ಎಲ್ಲ ಹುಷಾರು, ಪಾಪು ಹುಷಾರು. ಪಾಪು ಹುಷಾರು.